Hello everybody, good evening. Welcome back to PB Ready ಆನ್ಲೈನ್ ಕ್ಲಾಸಸ್. ನಾನು ಅಶ್ವಿನಿ ಬೊನ್ನಾಳ್. ಸೊ ಇವತ್ತಿನ ಈ ವಿಡಿಯೋ ಕ್ಲಾಸ್ನಲ್ಲಿ ನಾವು ನಾರ್ತ್ ಅಮೇರಿಕಾ ಕಾಂಟಿನೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಆಲ್ರೆಡಿ ನಾನು ಏಷ್ಯಾ ಮತ್ತು ಆಫ್ರಿಕಾವನ್ನು ಸ್ಟಡಿ ಮಾಡಿದ್ದೆ. ಸೊ ಯಾರ್ಯಾರು ಆ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ನೀವು ಪ್ಲೇ ಲಿಸ್ಟ್ನಲ್ಲಿ ಆ ವಿಡಿಯೋಸ್ಗಳನ್ನ ನೋಡ್ಬೋದು. ರೈಟ್, ಹಾಗಾದರೆ ಇವತ್ತಿನ ಈ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಯಾವ ಖಂಡದ ಕುರಿತು? ನಾರ್ತ್ ಅಮೇರಿಕಾ ಅಥವಾ ಉತ್ತರ ಅಮೇರಿಕಾ ಖಂಡದ ಬಗ್ಗೆ ಚರ್ಚೆ ಮಾಡೋಣ. ರೈಟ್, ಬನ್ನಿ ಹಾಗಾದರೆ. ಸೊ ಈ ಉತ್ತರ ಅಮೆರಿಕ ಖಂಡ ಎಷ್ಟನೇ ದೊಡ್ಡದಾದ ಖಂಡ? ಭೂಮಿಯ ಮೇಲೆ ಒಟ್ಟು 7 ಖಂಡಗಳು ಅಂತ ಹೇಳಿದೆ. ಸೊ 7 ಖಂಡಗಳಲ್ಲಿ ವಿಸ್ತೀರ್ಣದಲ್ಲೇ 3ನೇ ದೊಡ್ಡದಾದ ಖಂಡ ಯಾವುದು ಅಂದ್ರೆ ಅದು ಉತ್ತರ ಅಮೆರಿಕ ಖಂಡ. ರೈಟ್, ಥರ್ಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಓಕೆ, ಇನ್ ಟರ್ಮ್ಸ್ ಆಫ್ ಏರಿಯಾದಲ್ಲಿ ಹೇಳ್ತಾ ಇದ್ದೀನಿ. ರೈಟ್, ಓಕೆ ಬನ್ನಿ ಹಾಗಾದ್ರೆ ನೋಡ್ರಿ, ಯಾವುದೇ ಒಂದು ಕಾಂಟಿನೆಂಟ್ ಓದುವಾಗ ಆ ಕಾಂಟಿನೆಂಟ್ ಸುತ್ತಮುತ್ತಲು ಇರುವಂತ ವಾಟರ್ ಬಾಡೀಸ್ ಗೊತ್ತಿರಬೇಕು ಅಂತ ಹೇಳಿದೆ. ಹೌದಾ? ಅದು ಸಮುದ್ರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಜೊತೆಗೆ ಕಾಂಟಿನೆಂಟ್ಸ್ನು ಇರ್ಬೋದು. ತಿಳಿತಾ? ಉತ್ತರದಲ್ಲಿ ಯಾವುದಿದೆ, ದಕ್ಷಿಣದಲ್ಲಿ ಯಾವ ಕಾಂಟಿನೆಂಟ್ ಇದೆ, ಪೂರ್ವದಲ್ಲಿ ಯಾವುದು, ಪಶ್ಚಿಮದಲ್ಲಿ ಯಾವುದು ಇದ್ರೆ ಓದೋಣ, ಇಲ್ಲಾಂದ್ರೆ ಸಾಗರ ಇರ್ಬೋದು. ರೈಟ್, ಬನ್ನಿ ಹಾಗಾದ್ರೆ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ನಾರ್ತ್ ಅಮೇರಿಕಾ. ರೈಟ್, ಸೊ ಉತ್ತರ ಅಮೇರಿಕಾ ಖಂಡದ ಉತ್ತರದಲ್ಲಿ ಇರುವಂತ ಸಾಗರ ಯಾವ್ದ್ರೆ? ನಾನು ಇದನ್ನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡ್ರಿ, ಸಾಗರ ಮತ್ತು ಖಂಡಗಳ ಪರಿಚಯದಲ್ಲಿ. ಸೊ ಎಲ್ಲಾ ಖಂಡಗಳ ಉತ್ತರದಲ್ಲಿ ಇರುವಂತ ಸಾಗರ ಯಾವುದು ಅಂದ್ರೆ ಅದು ಆರ್ಕ್ಟಿಕ್ ಸಾಗರ. ಯಾವ ಸಾಗರ ರೀ? ಆರ್ಕ್ಟಿಕ್ ಓಷಿಯನ್. ಉತ್ತರ ಅಮೆರಿಕ ಖಂಡದ ಉತ್ತರದಲ್ಲಿ. ಹಾಗಾದ್ರೆ ಉತ್ತರ ಅಮೆರಿಕ ಖಂಡದ ಪೂರ್ವದಲ್ಲಿ ಇರುವಂತ ಸಾಗರ ಯಾವುದು? ಎಸ್ ಆಕಾರದಲ್ಲಿರುವ ಸಾಗರ, ದಟ್ ಈಸ್ ಅಟ್ಲಾಂಟಿಕ್ ಓಷಿಯನ್. ಕರೆಕ್ಟಾ? ಅಟ್ಲಾಂಟಿಕ್ ಓಷಿಯನ್ ಎಸ್ ಆಕಾರದಲ್ಲಿರುವಂತ ಸಾಗರ. ಹಾಗಾದ್ರೆ ಉತ್ತರ ಅಮೆರಿಕ ಖಂಡದ ದಕ್ಷಿಣದಲ್ಲಿ ಇರುವಂತಹ ಖಂಡ ಯಾವುದು? ದಕ್ಷಿಣದಲ್ಲಿ ಅಂತೂ ಯಾವುದು ಓಷನ್ ಇಲ್ಲ. ಸೊ ಅಲ್ಲಿ ಖಂಡ ಇದೆ. ಯಾವ ಖಂಡ ಇದೆ ಅಂದ್ರೆ ಸೌತ್ ಅಮೇರಿಕಾ ಕಾಂಟಿನೆಂಟ್. ಕಾಣಿಸ್ತಾ ಇದೇನ್ರಿ? ಇಲ್ಲಿದೆ ನೋಡ್ರಿ, ಸರ್ಕಲ್ ಹಾಕಿದ್ದೀನಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಸೊ ಉತ್ತರ ಅಮೇರಿಕಾ ಖಂಡದ ದಕ್ಷಿಣದಲ್ಲಿ ಇರುವಂತಹ ಖಂಡ ಕಾಣಿಸ್ತಾ ಇದೆನಾ? ಸೌತ್ ಅಮೇರಿಕಾ ಕಾಂಟಿನೆಂಟ್ ಕಾಣಿಸ್ತಾ ಇದೆ ರೀ. ಸೊ ದಿಸ್ ಈಸ್ ಸೌತ್ ಅಮೇರಿಕಾ. ರೈಟ್, ಹಾಗಾದ್ರೆ ಈ ಉತ್ತರ ಅಮೆರಿಕಾ ಖಂಡದ ದಕ್ಷಿಣದಲ್ಲಿ ಇರುವಂತ ಸಮುದ್ರ ಯಾವುದು ಅಂತ ಕೇಳಿದ್ರೆ, ಸಮುದ್ರ ಇನ್ ಕೇಸ್ ಸಮುದ್ರ ಕೇಳಿದ್ರೆ ಕೆರೆಬಿಯನ್ ಸಮುದ್ರ ಹೇಳ್ಬೇಕಾ? ಸೊ ಉತ್ತರ ಅಮೆರಿಕಾ ಖಂಡದ ದಕ್ಷಿಣದಲ್ಲಿ ಇರುವಂತ ಸಮುದ್ರ ಕೆರೆಬಿಯನ್ ಸಮುದ್ರ. ಇನ್ ಕೇಸ್ ಖಂಡ ಕೇಳಿದ್ರೆ ಯಾವ್ದು ಹೇಳ್ಬೇಕು? ದಕ್ಷಿಣ ಅಮೆರಿಕಾ ಖಂಡ. ರೈಟ್, ಓಕೆ. ಸೊ ಪೂರ್ವದಲ್ಲಿ ಯಾವ ಸಾಗರ? ಅಟ್ಲಾಂಟಿಕ್ ಸಾಗರ. ದಕ್ಷಿಣದಲ್ಲಿ ಸಮುದ್ರ ಅಂದಾಗ ಕೆರೆಬಿಯನ್ ಸಮುದ್ರ. ರೈಟ್, ಖಂಡ ಕೇಳಿದಾಗ ದಕ್ಷಿಣ ಅಮೆರಿಕಾ ಖಂಡ. ಕ್ಲಿಯರ್? ಫೈನ್. ಹಾಗಾದ್ರೆ ಈ ಉತ್ತರ ಅಮೆರಿಕಾ ಖಂಡದ ಪಶ್ಚಿಮದಲ್ಲಿ ಇರುವಂತಹ ಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಓಷಿಯನ್. ಯಾವುದು? ಪೆಸಿಫಿಕ್ ಓಷನ್. ನಾರ್ತ್ ಪೆಸಿಫಿಕ್ ಅಂತ ಕರಿಬಹುದು, ಯಾಕಂದ್ರೆ ಈಕ್ವೇಟರ್ ಮೇಲಿದೆ. ಸೊ ನಾರ್ತ್ ಪೆಸಿಫಿಕ್ ಓಷಿಯನ್. ಕ್ಲಿಯರ್? ರೈಟ್, ಸೊ ದೀಸ್ ಆರ್ ದ ಸರೌಂಡಿಂಗ್ ವಾಟರ್ ಬಾಡೀಸ್ ಅರೌಂಡ್ ನಾರ್ತ್ ಅಮೆರಿಕಾ. ಸೊ ಉತ್ತರದಲ್ಲಿ ಆರ್ಕ್ಟಿಕ್ ಓಷಿಯನ್ ಇದೆ. ದೆನ್ ಈಸ್ಟ್ನಲ್ಲಿ ಅಥವಾ ಪೂರ್ವದಲ್ಲಿ ಯಾವುದಿದೆ ರೀ? ಅಟ್ಲಾಂಟಿಕ್ ಓಷಿಯನ್. ದಕ್ಷಿಣದಲ್ಲಿ ಅಂದಾಗ ಸಮುದ್ರ ಯಾವುದು? ಕೆರೆಬಿಯನ್ ಸಮುದ್ರ. ಖಂಡ ಅಂದಾಗ ಯಾವುದು? ದಕ್ಷಿಣ ಅಮೆರಿಕ ಖಂಡ. ಹಾಗಾದ್ರೆ ಪಶ್ಚಿಮದಲ್ಲಿ ಯಾವ ಸಾಗರ? ಪೆಸಿಫಿಕ್ ಸಾಗರ, ಉತ್ತರ ಪೆಸಿಫಿಕ್ ಸಾಗರ. ರೈಟ್, ಓಕೆ, ವೆರಿ ಗುಡ್. ಹಾಗಾದ್ರೆ ನಮ್ಮ ಭೂಮಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ಗೋಳಾರ್ಧದಲ್ಲಿದೆ ಉತ್ತರ ಅಮೆರಿಕಾ ಖಂಡ ಅಂದಾಗ? ಹೇಳಿ ನೋಡೋಣ. ಇದು ನಿಮ್ಮ ಭೂಮಿ. ರೈಟ್, ಸೊ ದಿಸ್ ಈಸ್ ಇಕ್ವೇಟರ್ ಅಥವಾ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಕರಿತೇವೆ. ಅದಾದ್ಮೇಲೆ 0 ಡಿಗ್ರಿ ರೇಖಾಂಶ. ಕ್ಲಿಯರ್? ಸೊ ದಿಸ್ ಇಸ್ 0 ಡಿಗ್ರಿ ಲಾಂಗಿಟ್ಯೂಡ್. ಹಾಗಾದ್ರೆ ಉತ್ತರ ಅಮೆರಿಕಾ ಖಂಡದ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದಾಗ ಉತ್ತರ ಗೋಳಾರ್ಧದ ಪಶ್ಚಿಮದಲ್ಲಿದೆ. ಉತ್ತರ ಗೋಳಾರ್ಧದ, ದಿಸ್ ಇಸ್ ಉತ್ತರ ಗೋಳಾರ್ಧ. ರೈಟ್, ನದರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಪಶ್ಚಿಮದಲ್ಲಿ ಅಂದಾಗ ಇಲ್ಲಿ ಬರುತ್ತೆ ನೋಡ್ರಿ ಲೊಕೇಶನ್. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಲೊಕೇಶನ್ ಆಫ್ ನಾರ್ತ್ ಅಮೇರಿಕಾ. ರೈಟ್, ಉತ್ತರ ಗೋಳಾರ್ಧದ ಪಶ್ಚಿಮದಲ್ಲಿದೆ. ಉತ್ತರ ಗೋಳಾರ್ಧದ ಪಶ್ಚಿಮದಲ್ಲಿರುವಂಥ ಖಂಡ ಯಾವುದು ಅಂದರೆ ಉತ್ತರ ಅಮೆರಿಕಾ. ರೈಟ್, ಓಕೆ. ನದರ್ನ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಫಿಯರ್. ಹಾಗಾದ್ರೆ ಈ ಉತ್ತರ ಅಮೆರಿಕಾ ಖಂಡದಲ್ಲಿ ಒಟ್ಟು ಸ್ವತಂತ್ರ ದೇಶಗಳ ಸಂಖ್ಯೆ ಎಷ್ಟು ಅಂದಾಗ 23. ಎಷ್ಟದಾವ್ರಿ? 23 ಸ್ವತಂತ್ರ ರಾಷ್ಟ್ರಗಳು. ಹಾಗಾದ್ರೆ 23 ಸ್ವತಂತ್ರ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂದ್ರೆ ನೋಡ್ರಿ, ಉತ್ತರ ಅಮೆರಿಕಾ ಖಂಡದ ಅತ್ಯಂತ ಉತ್ತರದಲ್ಲಿ ಇರುವಂತ ದೇಶ ಯಾವುದು? ಕೆನಡಾ ಇದೆ. ಅದೇ ಲಾರ್ಜೆಸ್ಟ್ ಇದೆ, ಅದೇ ದೊಡ್ಡದಾದ ದೇಶ. ತಿಳಿತಾ? ಕೆನಡಾ ಬರಿಬಹುದಾ ಇಲ್ಲಿ? ಕೆನಡಾ ಅತ್ಯಂತ ದೊಡ್ಡದಾದ ದೇಶ. ಓಕೆ, ದೊಡ್ಡದಾದ ದೇಶ. ಪ್ಲೀಸ್ ರಿಮೆಂಬರ್, ಲಾರ್ಜೆಸ್ಟ್ ಕಂಟ್ರಿ ಇನ್ ನಾರ್ತ್ ಅಮೆರಿಕಾ ಯಾವುದು?
ಕೆನಡಾ. ದೆನ್ ಸ್ಮಾಲೆಸ್ಟ್ ಅಂದಾಗ ಯಾವ್ದ್ರಿ? ಸ್ಮಾಲೆಸ್ಟ್ ಅಂದಾಗ ಅದು ಕೆರೆಬಿಯನ್ ಸಮುದ್ರದಲ್ಲಿ ಬರ್ತದೆ. ಓಕೆ, ಕೆರೆಬಿಯನ್ ಸಮುದ್ರ ಎಲ್ಲಿ ಅಂತ ಹೇಳ್ತೀನಿ ನಾನು? ಉತ್ತರ ಅಮೆರಿಕಾ ಖಂಡದ ದಕ್ಷಿಣದಲ್ಲಿ, ಈ ಭಾಗದಲ್ಲಿ, ಅಥವಾ ದಕ್ಷಿಣ ಅಮೆರಿಕಾ ಖಂಡದ ಉತ್ತರದಲ್ಲಿರುವಂಥ ಸಮುದ್ರ ಯಾವುದು? ಕೆರೆಬಿಯನ್ ಸಮುದ್ರ. ನೋಡ್ರಿ, ಈ ಕೆರೆಬಿಯನ್ ಸಮುದ್ರದಲ್ಲಿ 2 ಟೈಪ್ಸ್ ದ್ವೀಪಗಳದಾವ. ಒಂದು ಗ್ರೇಟರ್ ಆಂಟಿಲೀಸ್, ಇನ್ನೊಂದು ಲೆಸ್ಸರ್ ಆಂಟಿಲೀಸ್ ಅಂತೇಳಿ. ದ್ವೀಪ ಸಮೂಹಗಳ ಹೆಸರು ಗ್ರೇಟರ್ ಆಂಟಿಲೀಸ್, ಲೆಸ್ಸರ್ ಆಂಟಿಲೀಸ್. ಹಾಗಾದ್ರೆ ಈ ಉತ್ತರ ಅಮೆರಿಕಾ ಖಂಡದ ಅತ್ಯಂತ ಚಿಕ್ಕದಾದ ದೇಶ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ರೆ ಲೆಸ್ಸರ್ ಆಂಟಿಲೀಸ್ನಲ್ಲಿ. ಲೆಸ್ಸರ್ ಆಂಟಿಲೀಸ್ನಲ್ಲಿ. ಹಾಗಾದ್ರೆ ಆ ದೇಶದ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಸೇಂಟ್ ಕಿಟ್ಸ್ ಅಂಡ್ ನೆವೀಸ್. ಓಕೆ, ಶಾಲ್ ಐ ರೈಟ್ ಹಿಯರ್? ಸೇಂಟ್ ಕಿಟ್ಸ್ ಅಂಡ್ ನೆವೀಸ್. ಸ್ಮಾಲೆಸ್ಟ್ ಕಂಟ್ರಿ ಆಫ್ ನಾರ್ತ್ ಅಮೆರಿಕಾ. ಲಾರ್ಜೆಸ್ಟ್ ಅಂದಾಗ ಯಾವ್ದು ಹೇಳ್ಬೇಕು? ಕೆನಡಾ. ಸ್ಮಾಲೆಸ್ಟ್ ಅಂದಾಗ ಸೇಂಟ್ ಕಿಟ್ಸ್ ಅಂಡ್ ನೆವೀಸ್. ಹಾಗಾದ್ರೆ ಈ ಚಿಕ್ಕದಾದ ದೇಶ ಯಾವ ಸಮುದ್ರದಲ್ಲಿದೆ ಅಂತ ಕೇಳಿದ್ರೆ ಕೆರೆಬಿಯನ್ ಸಮುದ್ರ. ರೈಟ್? ಓಕೆ, ಫೈನ್. ಸೊ ಈ ಉತ್ತರ ಅಮೆರಿಕಾ ಖಂಡದ ನಕ್ಷೆಯನ್ನು ಗಮನಿಸಿದಾಗ ಅತ್ಯಂತ ದೊಡ್ಡದಾದ 3 ದೇಶಗಳು ಬರ್ತಾವೆ. ಓಕೆ, ಆದರೆ ಮೇನ್ಲ್ಯಾಂಡ್ ಒಳಗೆ, ಮೇನ್ಲ್ಯಾಂಡ್ ಅಂದಾಗ ಇದು ಮೇನ್ಲ್ಯಾಂಡ್ ಅಂತ ಕರಿತೀವಿ. ರೈಟ್? ಸೊ ಮುಂದೆ ಇಲ್ಲಿ ಕೂಡ ಸ್ಮಾಲ್ ಕಂಟ್ರೀಸ್ ಅದಾವ, ನೋಡೋಣಂತೆ. ಸೊ ಯಾವ್ದ್ಯಾವುದು ಪ್ರಮುಖವಾದ 3 ದೇಶಗಳಂದಾಗ ಕೆನಡಾ ಬರುತ್ತೆ. ಅದಾದಮೇಲೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ರೈಟ್? ಇದು ಅಮೇರಿಕಾ ದೇಶ ಇದೆ, ಕೆನಡಾ ಕೆಳಗೆ. ಆಮೇಲೆ USA ಕೆಳಗೆ ಯಾವುದು ಅಂತ ಕೇಳಿದ್ರೆ ಕೆನಡಾ ಕೆಳಗೆ USA ಇದೆ, USA ಕೆಳಗೆ ಮೆಕ್ಸಿಕೋ ಇದೆ. ನೋಡ್ರಿ, ಯಾವುದು? ಮೆಕ್ಸಿಕೋ. ಸೊ ಮೆಕ್ಸಿಕೋದಿಂದ ಈ ಕಡೆಯಲ್ಲಿ ನೋಡ್ರಿ, ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡವನ್ನ ಜಾಯಿನ್ ಮಾಡುವಂತ 7 ದೇಶಗಳು. ಓಕೆ, ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಒಂದ್ಸಲ ಓದ್ತೀನಿ ನೋಡ್ರಿ. ಯಾವ್ದಿದು? ಬೆಲೀಸ್. ಸೊ ದಿಸ್ ಇಸ್ ಬೆಲೀಸ್, ಕಾಣಿಸ್ತಾ ಇದೆನಾ? ಆಮೇಲೆ ಈ ಕಡೆ ಗ್ವಾಟಿಮಾಲಾ ಇದೆ. ರೈಟ್? ಅದಾದ್ಮೇಲೆ ಹೊಂಡೂರಸ್, ಎಲ್ ಸಾಲ್ವೆಡೋರ್, ಅದಾದ್ಮೇಲೆ ನಿಕರಾಗ್ವಾ, ತಿಳಿತಾ? ಕೋಸ್ಟಾರಿಕಾ ಅಂಡ್ ಪನಾಮಾ. 7 ಕಂಟ್ರೀಸ್. ಓಕೆ, ಅದಾದ್ಮೇಲೆ ಮತ್ತಿಲ್ಲಿ ಕೆರೆಬಿಯನ್ ಸಮುದ್ರ ಅಂತ ಹೇಳಿದೆ ನೋಡ್ರಿ. ಸೊ ದಿಸ್ ಇಸ್ ಕೆರೆಬಿಯನ್ ಸಿ. ಈ ಕೆರೆಬಿಯನ್ ಸಮುದ್ರದ ಪೂರ್ವದಲ್ಲಿ ಇಲ್ಲೆಲ್ಲ ಐಲ್ಯಾಂಡ್ಸ್ ಅದಾವ. ಯಾವ್ದ್ಯಾವ್ದು ಅಂದ್ರೆ ಇಲ್ಲಿ ಗ್ರೇಟರ್ ಆಂಟಿಲೀಸ್, ಈ ಕಡೆ ಈ ಭಾಗದಲ್ಲಿ ಲೆಸ್ಸರ್ ಆಂಟಿಲೀಸ್. ಅದಾದ್ಮೇಲೆ ಇಲ್ಲಿ ಕಂಟ್ರೀಸ್ ಅದಾವ, ಸ್ವತಂತ್ರವಾದ ದೇಶಗಳು. ಅದಾದ್ಮೇಲೆ ಬಹಮಾಸ್ ಐಲ್ಯಾಂಡ್ಸ್, ಬಹಮಾಸ್ ದ್ವೀಪಗಳು. ಇನ್ ಕೇಸ್ ಇವೆಷ್ಟು ದೇಶಗಳನ್ನ ಕೌಂಟ್ ಮಾಡಿದ್ರೆ ಒಟ್ಟು ಸ್ವತಂತ್ರ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದಾಗ 23. 23 ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡದಾದ ದೇಶಗಳು 3 ಅದಾವ. ಪ್ರಮುಖ ಒಂದು ಭೂಭಾಗದಲ್ಲಿ ಕೆನಡಾ, USA, ಮೆಕ್ಸಿಕೋ. ಅದಾದ್ಮೇಲೆ ಚಿಕ್ಕ ದೇಶಗಳ ಅಂದಾಗ ಸೊ ಈ ಭಾಗದಲ್ಲಿ ಬರ್ತಾವ ಅಂತ ಹೇಳಿನಿ. ಇಲ್ಲಿ ಗ್ರೇಟರ್ ಆಂಟಿಲೀಸ್, ಲೆಸ್ಸರ್ ಆಂಟಿಲೀಸ್, ಬಹಮಾಸ್ ಐಲ್ಯಾಂಡ್ಸ್ ಆ್ಯಂಡ್ ದೀಸ್ 7 ಕಂಟ್ರೀಸ್ ಎಲ್ಲವನ್ನ ಸೇರಿಸಿ ಎಷ್ಟು? 23. ರೈಟ್? ಓಕೆ, ಫೈನ್. ದೊಡ್ಡದಾದ ದೇಶ ಕೆನಡಾ, ಚಿಕ್ಕದಾದ ದೇಶ ಸೇಂಟ್ ಕಿಟ್ಸ್ ಅಂಡ್ ನೆವೀಸ್. ಅರ್ಥ ಆಯ್ತಾ? ಓಕೆ, ಇನ್ನೊಂದು ಪಾಯಿಂಟು. ಹಾಗಾದ್ರೆ ಈ ಉತ್ತರ ಅಮೆರಿಕಾ ಖಂಡಕ್ಕೆ ಸಂಬಂಧಿಸಿದ ದ್ವೀಪಗಳು ಯಾವ್ದ್ಯಾವುದು ಅಂದಾಗ ಅಸೋಸಿಯೇಟೆಡ್ ಐಲ್ಯಾಂಡ್ಸ್. ನೋಡ್ರಿ, ಅಸೋಸಿಯೇಟೆಡ್ ಐಲ್ಯಾಂಡ್ಸ್ ಅಂದ್ರೆ ಈ ಖಂಡಕ್ಕೆ ಸಂಬಂಧಿಸಿದ ದ್ವೀಪಗಳು. ಫಸ್ಟ್ ಗ್ರೀನ್ಲ್ಯಾಂಡ್ ಬರಿಬೋದಾ? ಓಕೆ, ಗ್ರೀನ್ಲ್ಯಾಂಡ್ ಬಗ್ಗೆ ಏನೋ ಹೇಳಿದ್ದೆ ನಾನು ಒಂದ್ಸಲ. ಏನು ಹೇಳಿದ್ದೆ? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು ಅಂದ್ರೆ ಅದು ಗ್ರೀನ್ಲ್ಯಾಂಡ್. ರೈಟ್? ಸೊ ಇನ್ನೊಂದ್ಸಲ ಬರಿತೀನಿ. ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ತಿಳಿತಾ? ಹಾಗಾದ್ರೆ ಗ್ರೀನ್ಲ್ಯಾಂಡ್ ಎಲ್ಲಿದೆ ನೋಡೋ ಮ್ಯಾಪ್ನಲ್ಲಿ? ಇಲ್ಲಿದೆ ಗ್ರೀನ್ಲ್ಯಾಂಡ್. ಸೊ ಯಾವ ಸಾಗರದಲ್ಲಿ ಬರ್ತದ್ರಿ? ಉತ್ತರ ಅಮೆರಿಕಾ ಖಂಡದ ಪೂರ್ವದಲ್ಲಿರುವಂಥ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಸೊ ಅಟ್ಲಾಂಟಿಕ್ ಸಾಗರದ ಉತ್ತರದಲ್ಲಿರುವಂಥ ದ್ವೀಪ ಗ್ರೀನ್ಲ್ಯಾಂಡ್. ಅದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ದ್ವೀಪವಾಗಿದೆ. ಕರೆಕ್ಟಾ? ಆರ್ಕ್ಟಿಕ್ ಓಷನ್ ಹೇಳ್ಬಾರ್ದ? ಯಾವ ಓಷನ್ ಹೇಳ್ಬೇಕು? ಅಟ್ಲಾಂಟಿಕ್ ಓಷನ್. ಇಟ್ ಈಸ್ ಲೊಕೇಟೆಡ್ ಇನ್ ಅಟ್ಲಾಂಟಿಕ್ ಓಷನ್, ನಾರ್ತ್ ಆಫ್ ಅಟ್ಲಾಂಟಿಕ್ ಓಷನ್. ರೈಟ್? ಓಕೆ, ಸೊ ಗ್ರೀನ್ಲ್ಯಾಂಡ್ ಬಂತು. ಮತ್ತೆ ಇಲ್ಲಿ ನಿಮಗೆ ತಲೆಯೊಳಗೆ ಪ್ರಶ್ನೆ ಬಂದಿರಬೇಕು, ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ದೇಶದ ಅಧೀನದಲ್ಲಿದೆ, ಅಲ್ಲಿ ಹೇಳ್ಬೇಕ್ರಿ ಮೇಡಮ್, ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಾ ಅಂತೇಳಿ. ನೋಡ್ರಿ, ಈ ಗ್ರೀನ್ಲ್ಯಾಂಡ್ ನಾರ್ತ್ ಅಮೆರಿಕಕ್ಕೆ ಬಹಳ ಸಮೀಪ ಅದ. ಓಕೆ, ಜಿಯೋಗ್ರಾಫಿಕಲಿ ಇಟ್ ಬಿಲಾಂಗ್ಸ್ ಟು ನಾರ್ತ್ ಅಮೆರಿಕಾ, ಬಟ್ ಪೊಲಿಟಿಕಲಿ ಕಮ್ಸ್ ಅಂಡರ್ ಯುರೋಪ್ ಕಾಂಟಿನೆಂಟ್. ಸೊ ಯುರೋಪ್ ಖಂಡದ ಯಾವ ದೇಶದ ಅಧೀನದಲ್ಲಿದೆ ಅಂತ ಕೇಳಿದಾಗ ಅವಾಗ ಡೆನ್ಮಾರ್ಕ್ ಹೇಳ್ಬೇಕು. ಯಾವ ದೇಶ ರೀ? ಡೆನ್ಮಾರ್ಕ್. ಪೊಲಿಟಿಕಲಿ ಕಮ್ಸ್ ಅಂಡರ್, ರಾಜಕೀಯವಾಗಿ ಅಥವಾ ಇಲ್ಲಿ ಆಡಳಿತ ಮಾಡೋರು ಯಾರು ಅಂದ್ರೆ ಡೆನ್ಮಾರ್ಕ್ದವರು. ತಿಳಿತಾ?
ಬಟ್ ಯಾವ ಖಂಡಕ್ಕೆ ಸಮೀಪ ಇದೆ ರೀ? ಉತ್ತರ ಅಮೆರಿಕಾ ಖಂಡ. ಹಾಗಾಗಿ ಇಲ್ಲಿ ಬರ್ದಿದ್ದೀನಿ ಅಸೋಸಿಯೇಟೆಡ್ ಐಲ್ಯಾಂಡ್ಸ್ ಅಂದಾಗ ಗ್ರೀನ್ಲ್ಯಾಂಡ್. ತಿಳಿತಾ? ನೆಕ್ಸ್ಟ್ ನೋಡ್ರಿ, ಓಕೆ, ಇಲ್ಲಿ ದ್ವೀಪಗಳು ಆಗ್ಲೇ ಹೇಳಿದೆ ನಾನು, ಗ್ರೇಟರ್ ಆಂಟಿಲೀಸ್, ಲೆಸ್ಸರ್ ಆಂಟಿಲೀಸ್, ಎರಡನ್ನ ಸೇರಿಸಿ ವೆಸ್ಟ್ ಇಂಡೀಸ್ ಅಂತ ಕರೀತಾರೆ. ವೆಸ್ಟ್ ಇಂಡೀಸ್ ಕೇಳಿರಲ್ಲ ಹೆಸರು? ಕೇಳಿದ್ದೀರಾ? ಸೊ ವೆಸ್ಟ್ ಇಂಡೀಸ್ ಬಂತು ಅಂದ್ರೆ ಯಾವ ದ್ವೀಪಗಳು? ಕೆರೆಬಿಯನ್ ದ್ವೀಪಗಳು. ಕೆರೆಬಿಯನ್ ಸೀನಲ್ಲಿ ಇರುವಂತಹ ದ್ವೀಪಗಳು, ಅಲ್ಲಿ ಎರಡು ಪ್ರಕಾರದ ದ್ವೀಪಗಳು, ಗ್ರೇಟರ್ ಆಂಟಿಲೀಸ್, ಲೆಸ್ಸರ್ ಆಂಟಿಲೀಸ್, ಎರಡನ್ನ ಸೇರಿಸಿ ಏನಂತ ಕರೀತಾರೆ? ವೆಸ್ಟ್ ಇಂಡೀಸ್. ಇದನ್ನು ಕೂಡ ಉತ್ತರ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದೆ, ರೈಟ್? ಆಮೇಲೆ ಒನ್ ಮೋರ್. ಸೊ ಇಲ್ಲಿ ನೋಡ್ರಿ, ಕೆನಡಾ ದೇಶದ ಉತ್ತರದಲ್ಲಿ ದ್ವೀಪಗಳು ಕಾಣಿಸ್ತಾ ಇದಾವ ಇವೆಲ್ಲ, ಓಕೆ. ಸೊ ಇದನ್ನು ಕೂಡ ಆರ್ಕ್ಟಿಕ್ ಆರ್ಕಿಪೆಲಾಗೋ ಅಂತ ಕರಿತೀವಿ. ಯಾಕಂದ್ರೆ ಈ ದ್ವೀಪಗಳು ಬರೋದು ಯಾವ ಸಾಗರದಲ್ಲಿ ಅಂತ ಕೇಳಿದ್ರೆ ಆರ್ಕ್ಟಿಕ್ ಸಾಗರದಲ್ಲಿ. ಸೊ ಆರ್ಕ್ಟಿಕ್ ಆರ್ಕಿಪೆಲಾಗೋ, ಆರ್ಕ್ಟಿಕ್ ಆರ್ಕಿಪೆಲಾಗೋ, ಆರ್ಕಿಪೆಲಾಗೋ ನೆನಪಿರಲಿ, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆರ್ಕಿಪೆಲಾಗೋ ಅಂತ ಕರೀತಾರೆ, ರೈಟ್? ಸೊ ದೀಸ್ ಆರ್ ಆರ್ಕಿಪೆಲಾಗೋ, ಆರ್ಕ್ಟಿಕ್ ಆರ್ಕಿಪೆಲಾಗೋ, ಗ್ರೀನ್ಲ್ಯಾಂಡ್, ವೆಸ್ಟ್ ಇಂಡೀಸ್, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಐಲ್ಯಾಂಡ್ ಗ್ರೂಪ್ ಇಲ್ಲಿ ಬರ್ರಿ. ಸೊ ಇಲ್ಲಿ ಅಲಾಸ್ಕಾ ನೋಡ್ರಿ, ಅಲಾಸ್ಕಾ ನೆನಪಿರ್ಲಿ, ಅಮೇರಿಕಾದು ಒಂದು ಪಾರ್ಟ್ ಇಲ್ಲಿನೂ ಕೂಡ ಇದೆ. ಸೊ ದಿಸ್ ಪಾರ್ಟ್ ಬಿಲಾಂಗ್ಸ್ ಟು USA ಅಥವಾ ಅಮೆರಿಕ ದೇಶಕ್ಕೆ ಸಂಬಂಧಿಸಿದೆ. ಅಲಾಸ್ಕಾ ಅನ್ನೋದು ಅಮೆರಿಕದ ಒಂದು ರಾಜ್ಯದ ಹೆಸರು. ಸೊ ಈ ಅಮೆರಿಕಾಗೆ ಸಂಬಂಧಿಸಿದಂತಹ ಐಲ್ಯಾಂಡ್ಸ್ ಇಲ್ಲಿ ಅದಾವ ನೋಡ್ರಿ, ಪೆಸಿಫಿಕ್ ಸಾಗರದಲ್ಲಿ. ಇವುಗಳನ್ನು ಅಲ್ಯೂಷಿಯನ್ ದ್ವೀಪಗಳು ಅಂತ ಕರೀತಾರೆ. ಏನಂತ ಹೇಳಿ? ಅಲ್ಯೂಷಿಯನ್, ಅಲ್ಯೂಷಿಯನ್ ಐಲ್ಯಾಂಡ್ಸ್. ಓಕೆ, ಸೊ ಇಷ್ಟು ದ್ವೀಪಗಳ ಹೆಸರು ನಿಮಗೆ ಗೊತ್ತಿರಬೇಕು. ಉತ್ತರ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದ ದ್ವೀಪಗಳು ಅಂದಾಗ ಫಸ್ಟ್ ಒನ್ ಯಾವುದು? ಗ್ರೀನ್ಲ್ಯಾಂಡ್ ಹೇಳಬೇಕು. ಅದಾದ್ಮೇಲೆ ವೆಸ್ಟ್ ಇಂಡೀಸ್, ರೈಟ್? ಆರ್ಕ್ಟಿಕ್ ಆರ್ಕಿಪೆಲಾಗೋ, ಆರ್ಕ್ಟಿಕ್ ಆರ್ಕಿಪೆಲಾಗೋ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಅಲ್ಯೂಷಿಯನ್ ಐಲ್ಯಾಂಡ್ಸ್. ಎಲ್ಲಿ ಬರ್ತಾವ ಅಂತ ಕೇಳಿದ್ರೆ ಅಲಾಸ್ಕಾ ಮುಂದೆ, ಓಕೆ, ಪೆಸಿಫಿಕ್ ಓಷಿಯನ್ ಒಳಗೆ. ಇದಿಷ್ಟು ಐಲ್ಯಾಂಡ್ಸ್ ಗೊತ್ತಿರಲಿ, ರೈಟ್? ಓಕೆ, ಫೈನ್. ಹಾಗಾದ್ರೆ ಉತ್ತರ ಅಮೆರಿಕ ಖಂಡದ ಮೂಲಕ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳು ಯಾವ್ದ್ಯಾವುದು? ಯಾವುದು? ಇಕ್ವೇಟರ್ ಪಾಸ್ ಆಗುತ್ತೇನ್ರಿ ನಾರ್ತ್ ಅಮೆರಿಕ ಮೂಲಕ? ಇಲ್ಲ, ನೋ, ಇಕ್ವೇಟರ್ ಡಸಂಟ್ ಪಾಸ್ ಥ್ರೂ ನಾರ್ತ್ ಅಮೇರಿಕಾ. ಸೊ ಇಕ್ವೇಟರ್ ಮೇಲೆ ಇದೆ. ಹಾಗಾದ್ರೆ ಫಸ್ಟ್ ಲ್ಯಾಟಿಟ್ಯೂಡ್ ಯಾವುದು ಅಂದ್ರೆ ಯಾವ್ದ್ರೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಪಾಸ್ ಆಗಿದೆ. ಒಂದು ಕ್ಯಾನ್ಸರ್ ಬರುತ್ತೆ ಅಂದ್ರೆ, ಕ್ಯಾನ್ಸರ್ ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ನಾರ್ತ್ ಲ್ಯಾಟಿಟ್ಯೂಡ್. ಇಲ್ಲಿ ಬರೀತೀನಿ ನೋಡ್ರಿ, ಉತ್ತರ ಅಕ್ಷಾಂಶ ಇಕ್ವೇಟರ್ ಪಾಸ್ ಆಗಿಲ್ಲ, 23.5 ಡಿಗ್ರಿ ಪಾಸ್ ಆಗಿದೆ. ಅದಾದ್ಮೇಲೆ 23.5 ಮೇಲೆ ಬರುವಂತ ಅಕ್ಷಾಂಶ ಯಾವುದು? ಪ್ರಮುಖ ಅಕ್ಷಾಂಶ ಅಂದಾಗ 66.5 ಡಿಗ್ರಿ, ದಟ್ ಈಸ್ ಆರ್ಕ್ಟಿಕ್ ಸರ್ಕಲ್ ಅಂತ ಕರಿತೇವೆ. ಸೊ ಇವೆರಡು ಪ್ರಮುಖ ಅಕ್ಷಾಂಶಗಳು ಉತ್ತರ ಅಮೆರಿಕ ಖಂಡದ ಮೂಲಕ ಹಾದು ಹೋಗಿವೆ. ಹಾಗಾದ್ರೆ ಫಸ್ಟ್ ಥಿಂಗ್ ನಿಮ್ಗೆ ಗೊತ್ತಿರಲಿ, ಈ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಅಮೆರಿಕ ಖಂಡದ ಎಷ್ಟು ದೇಶಗಳ ಮೂಲಕ ಪಾಸ್ ಆಗಿದೆ ನೋಡೋಣ ಮ್ಯಾಪ್ನಲ್ಲಿ, ರೈಟ್? ಬನ್ನಿ. ವೇರ್ ಈಸ್ 23.5 ಡಿಗ್ರೀಸ್, ಓಕೆ, ಇಲ್ಲದ ನೋಡ್ರಿ, ಬನ್ನಿಲ್ಲಿ. ಸೊ ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಎಷ್ಟು ದೇಶಗಳಂದಾಗ ಫಸ್ಟ್ ಕಂಟ್ರಿನೇ ಎಂಟ್ರಿ ಕೊಡೋದು ಯಾವ್ದ್ರಿ? ಇದು ಮೆಕ್ಸಿಕೋ. ಮೆಕ್ಸಿಕೋ ತಿಳಿತಾ? ಮೆಕ್ಸಿಕೋ ಆದ್ಮೇಲೆ ನೆಕ್ಸ್ಟ್ ಕಂಟ್ರಿನೇ ಬರುತ್ತೆ ಬಹಮಾಸ್ ದ್ವೀಪಗಳು. ಶಾಲ್ ಐ ರೈಟ್ ಹಿಯರ್? ಬಹಮಾಸ್, ಬಹಮಾಸ್ ದ್ವೀಪಗಳು. ತಿಳಿತಾ? ಬಹಮಾಸ್ ದ್ವೀಪಗಳು. ಈ ಕಡೆ ಯಾವ್ದ್ರಿ? ಮೆಕ್ಸಿಕೋ. ಯೆಲ್ಲೋ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆನಾ? ಸೊ ದಿಸ್ ಈಸ್ ಮೆಕ್ಸಿಕೋ. ಮೆಕ್ಸಿಕೋ ಮತ್ತು ಬಹಮಾಸ್ ದ್ವೀಪಗಳು ಎರಡೇ ದೇಶಗಳು. ಕ್ಯೂಬಾ ಬರೋದಿಲ್ಲ, ಕ್ಯೂಬಾ ನಿಯರ್ ಇದೆ ಬಟ್ ಹಾದು ಹೋಗಿಲ್ಲ. ಯಾವುದು? 23.5 ಡಿಗ್ರಿ ಅಕ್ಷಾಂಶ. ಎರಡೇ ಕಂಟ್ರೀಸ್, ಒಂದು ಮೆಕ್ಸಿಕೋ ಇದೆ, ಇನ್ನೊಂದು ಯಾವುದು ಅಂದ್ರೆ ಬಹಮಾಸ್ ದ್ವೀಪಗಳು. ತಿಳಿತಾ? ನೆಕ್ಸ್ಟ್ ಆರ್ಕ್ಟಿಕ್ ಸರ್ಕಲ್ ಎಲ್ಲಿದೆ ರೀ? ಇಲ್ಲಿ ವೇರ್ ಈಸ್ ಆರ್ಕ್ಟಿಕ್ ಸರ್ಕಲ್? ಓಕೆ, ಹಿಯರ್ ಇಟ್ ಈಸ್. ಬನ್ನಿ, ಆರ್ಕಟಿಕ್ ವೃತ್ತ ಅಂದಾಗ ಸೊ ಅಮೇರಿಕಾ ದೇಶದ ಯಾವ ಯಾವ ರಾಷ್ಟ್ರಗಳು ಅಂದಾಗ ಇಲ್ಲಿನೂ ಕೂಡ 2 ರಾಷ್ಟ್ರಗಳು. ಯಾವುದು ಅಂದ್ರೆ ಒಂದು ಅಲಾಸ್ಕಾ ಇದೆ ನೋಡ್ರಿ, ಬಟ್ ಅಲಾಸ್ಕಾ ಅನ್ನೋದು ಇಂಡಿಪೆಂಡೆಂಟ್ ಕಂಟ್ರಿ ಅಲ್ಲ. ಅಲಾಸ್ಕಾ ಅನ್ನೋದು ಯಾವ ದೇಶ ರೀ? US ಅಥವಾ ಅಮೇರಿಕಾ ದೇಶ ಇಲ್ಲಿನೂ ಇದೆ, ಅದರದೊಂದು ರಾಜ್ಯ ಇಲ್ಲಿನೂ ಕೂಡ ಇದೆ. ಆ ರಾಜ್ಯದ ಹೆಸರೇನು? ಅಲಾಸ್ಕಾ. ಅಲಾಸ್ಕಾ ಮೂಲಕ ಆರ್ಕ್ಟಿಕ್ ಸರ್ಕಲ್ ಪಾಸ್ ಆಗಿದೆ. ತಿಳಿತಾ? ಸೊ ದೇಶ ಅಂದಾಗ ಯಾವ ದೇಶ ತಗೋಬೇಕ್ರಿ? USA. ದಿಸ್ ಈಸ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ನೆಕ್ಸ್ಟ್ ಕಂಟ್ರಿನೇ ಯಾವುದು? ಲಾರ್ಜೆಸ್ಟ್ ಕಂಟ್ರಿ ಆಫ್ ನಾರ್ತ್ ಅಮೇರಿಕಾ, ದಟ್ ಈಸ್ ಕೆನಡಾ. ಯಾವ ದೇಶ ರೀ? ಕೆನಡಾ.
ಅಮೆರಿಕ ಮತ್ತು ಕೆನಡಾ ದೇಶಗಳ ಮೂಲಕ ಆರ್ಕ್ಟಿಕ್ ವೃತ್ತ ಪಾಸ್ ಆಗಿದೆ. ಗ್ರೀನ್ಲ್ಯಾಂಡ್ ಮೂಲಕ ಪಾಸ್ ಆಗಿದೆ. ಬಟ್ ಗ್ರೀನ್ಲ್ಯಾಂಡ್ ಅಂದಾಗ ದೇಶ ಯಾವ್ದದು? ಯಾವುದು? ಡೆನ್ಮಾರ್ಕ್ ಅಂತ ಬರೆಯೋಣ. ತಿಳಿತಾ? ಅದು ಯುರೋಪ್ ಖಂಡದಲ್ಲಿ ಹೇಳ್ತೀನಿ, ಇಲ್ಲಿ ಬೇಡ, ಇಲ್ಲಿ ನಾರ್ತ್ ಅಮೇರಿಕಾ. ತಿಳಿತಾ? ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದಾಗ 2 ದೇಶಗಳು, ಆರ್ಕ್ಟಿಕ್ ಸರ್ಕಲ್ ಅಂದಾಗ ಕೂಡ 2 ದೇಶಗಳು. ತಿಳಿತಾ? ರೈಟ್. ನೆಕ್ಸ್ಟ್, ಹಾಗಾದ್ರೆ ಉತ್ತರ ಅಮೆರಿಕಾ ಖಂಡವನ್ನು ಕಂಡು ಹಿಡಿದವ್ರು ಯಾರ್ರಿ? ಸೊ ಈ ಉತ್ತರ ಅಮೆರಿಕಾ ಖಂಡವನ್ನು ಕಂಡು ಹಿಡಿದ ವ್ಯಕ್ತಿ ಅಥವಾ ಪತ್ತೆ ಮಾಡಿದ ವ್ಯಕ್ತಿ ಅಂದ್ರೆ 1400 ಕ್ರಿಸ್ತ ಶಕ 1492ರಲ್ಲಿ ಯಾರು? ಕ್ರಿಸ್ಟೋಫರ್ ಕೊಲಂಬಸ್. ಯಾರ್ರಿ? ಕ್ರಿಸ್ಟೋಫರ್ ಕೊಲಂಬಸ್. ಹೆಸರು ಕೇಳಿದ್ದೀರಿ ಐ ಥಿಂಕ್, ರೈಟ್? ಕೊಲಂಬಸ್ ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿತಾರೆ? ಕ್ರಿಸ್ತ ಶಕ 1492ರಲ್ಲಿ ಇವರು ಏನ್ ಮಾಡ್ತಾರೆ? ಸೊ ಈ ಒಂದು ಭೂಭಾಗವನ್ನ ಪತ್ತೆ ಮಾಡ್ತಾರೆ. ಬಟ್ ನೋಡ್ರಿ, ಈ ಉತ್ತರ ಅಮೆರಿಕ ಖಂಡಕ್ಕೆ ಅಮೆರಿಕ ಅಂತ ಹೆಸರು ಬರ್ಲಿಕ್ಕೆ ಇವ್ರ ಕಾರಣ ಅಲ್ಲ. ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಕಾರಣ ಅಲ್ಲ. ಈ ಒಂದು ಖಂಡದ ಬಗ್ಗೆ ದೀರ್ಘವಾಗಿ ರಿಸರ್ಚ್ ಮಾಡಿದವರು, ಸಂಶೋಧನೆ ಮಾಡಿದವರು ಅಂದಾಗ ಅಮೇರಿಗೋ ವೆಸಿಪುಸಿ ಅಂತ ಬರ್ತಾರೆ. ಯಾರ್ರಿ? ಅಮೇರಿಗೋ ವೆಸಿಪುಸಿ. ಓಕೆ, ಅತಿ ಹೆಚ್ಚು ಸಂಶೋಧನೆ ಮಾಡಿದವರು, ರಿಸರ್ಚ್ ಮಾಡಿದ ವ್ಯಕ್ತಿ ಅಂದ್ರೆ ಅಮೇರಿಗೋ ವೆಸಿಪುಸಿ. ಕ್ಲಿಯರ್? ರೈಟ್. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಮ್ಯಾಪ್. ಹೋಗೋಣವಾ? ಬನ್ನಿ. So this is the political map of North America. Clear? ಬನ್ನಿ. ಸೊ ಇಲ್ಲಿ ಮೇಜರ್ ಆಗಿ 2 ಸ್ಟ್ರೇಟ್ಸ್ ಗೊತ್ತಿರ್ಬೇಕು, ಜಲಸಂಧಿಗಳು. ಯಾವ್ದ್ಯಾವ್ದು ಅಂದಾಗ ಇಲ್ಲಿ ಬನ್ನಿ. ಇಲ್ಲಿ ಗ್ರೀನ್ಲ್ಯಾಂಡ್ ಇದೆ, ವೈಟ್ ಪೋರ್ಷನ್ ಕಾಣಿಸ್ತಾ ಇದೆನಾ? ಆಮೇಲೆ ಇಲ್ಲಿ ನಾರ್ತ್ ಅಮೆರಿಕಾ ಇದೆ ಅಥವಾ ಕೆನಡಾ ಇದೆ. ಉತ್ತರ ಅಮೆರಿಕಾ ಖಂಡದ ಉತ್ತರದಲ್ಲಿ ದೇಶ ಯಾವುದಂದ್ರೆ ಕೆನಡಾ. ಹಾಗಾದ್ರೆ ಈ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ ಅನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಅಂದ್ರೆ ಡೇವಿಸ್ ಜಲಸಂಧಿ. ಓಕೆ, ಕಾಣಿಸ್ತಾ ಇದ್ದೇನೆ ಹೆಸರು? ಕಾಣಿಸಿಲ್ಲ ಅಂದ್ರೆ ನಾನು ಇಲ್ಲಿ ಬರೀತೀನಿ ನೋಡ್ರಿ. ಯಾವ ಜಲಸಂಧಿ? ಡೇವಿಸ್ ಜಲಸಂಧಿ. ಏನನ್ನ ಬೇರ್ಪಡಿಸ್ತಾ ಇದೆ? ಯಾವ ಯಾವ ಲ್ಯಾಂಡ್ ಮಾರ್ಕ್ಸ್ ಗಳನ್ನ ಪ್ರತ್ಯೇಕ ಮಾಡ್ತಾ ಇದ್ದಾರೆ? ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ರೈಟ್? ಸ್ಟ್ರೇಟ್ ಅಂದಾಗ ಯಾವುದು? ಹೆಸರು ಹೇಳಿ. ಡೇವಿಸ್ ಸ್ಟ್ರೇಟ್. ಸೊ ಇದ್ರ ಒಂದು ಫ್ಯಾಕ್ಟ್ ಕೂಡ ನಾನು ಹೇಳಿದೆ. ಡೇವಿಸ್ ಜಲಸಂಧಿ ಅಂದಾಗ ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಜಲಸಂಧಿ. ಓಕೆ, ಅತ್ಯಂತ ದೊಡ್ಡದಾದ ಜಲಸಂಧಿ ಆಗಿದೆ. ತಿಳಿತಾ? ಯಾವುದು? ಡೇವಿಸ್. ಏನನ್ನ ಸೆಪರೇಟ್ ಮಾಡ್ತಾ ಇದೆ? ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಇಲ್ಲಾಂದ್ರೆ ಗ್ರೀನ್ಲ್ಯಾಂಡ್ ನಾರ್ತ್ ಅಮೆರಿಕಾ ಅಂತಾನು ಕೂಡ ಹೇಳ್ಬೋದು. ತಿಳಿತಾ? ಹಾಗಾದ್ರೆ ಯಾವ 2 ಜಲರಾಶಿಗಳನ್ನ ಕನೆಕ್ಷನ್ ಮಾಡ್ತಾ ಇದೆ ಅಂತ ಕೇಳಿದಾಗ ಇಲ್ಲಿ ಬೆಫಿನ್ ಕೊಲ್ಲಿ ಇದೆ. ಇಲ್ಲಿ ವಾಟರ್ ಬಾಡಿ ಕಾಣಿಸ್ತಾ ಇದೆನಾ? ಇದು ಬೆಫಿನ್ ಕೊಲ್ಲಿ. ತಿಳಿತಾ? ಇಲ್ಲಿ ಲ್ಯಾಬ್ರೆಡಾರ್ ಸಮುದ್ರ ಇದೆ ನೋಡು. ಯಾವ ಸಮುದ್ರ? ಲ್ಯಾಬ್ರೆಡಾರ್ ಸಮುದ್ರ. ಸೊ 2 ಜಲರಾಶಿಗಳನ್ನ ಕನೆಕ್ಷನ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಡೇವಿಸ್ ಜಲಸಂಧಿ. ಸೊ ಈ ಸ್ಟ್ರೇಟ್ ನೆನ್ಪಿಟ್ಕೊಳ್ಳಿ. ಡೇವಿಸ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಜಲಸಂಧಿ ಯಾವುದು ಅಂದಾಗ ಡೇವಿಸ್ ಜಲಸಂಧಿ. ಕ್ಲಿಯರ್? ರೈಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕೆನಾಲ್. ಯಾವ ಕೆನಾಲ್ ರೀ ಇದು? ಸುವೇಜ್ ಅಲ್ಲ, ಪನಾಮಾ ಕೆನಾಲ್. ಯಾವುದು? ಪನಾಮಾ ಕೆನಾಲ್. ಯಾವ ದೇಶದಲ್ಲಿದೆ ರೀ? ಪನಾಮಾ ದೇಶದಲ್ಲಿ. ಪನಾಮಾ ಕಾಲುವೆ ಪನಾಮಾ ದೇಶದಲ್ಲಿದೆ. ಕ್ಲಿಯರ್? ಸೊ ನೋಡ್ರಿ, ಈ ಅಮೇರಿಕಾದವರು ನ್ಯೂಯಾರ್ಕ್ನಿಂದ ನೋಡ್ರಿ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನೋದು ಒಂದು ಬಂದರು ಹೆಸರು. ತಿಳಿತಾ? ಸ್ಯಾನ್ ಫ್ರಾನ್ಸಿಸ್ಕೋ ಬಂದರು ಇದೆ, ಪಶ್ಚಿಮದಲ್ಲಿ ಬರುವಂತ ಬಂದರು. ನ್ಯೂಯಾರ್ಕ್ ಅನ್ನೋದು ಒಂದು ಪ್ರಮುಖವಾದ ಪಟ್ಟಣ. ಎಲ್ಲಿ? ಯಾವ ದೇಶದಲ್ಲಿ? ಅಮೆರಿಕಾ ದೇಶದಲ್ಲಿ. ಸೊ ಅವ್ರು ಹಡಗಿನ ಮೂಲಕ ವ್ಯಾಪಾರ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಇಡೀ ಸೌತ್ ಅಮೇರಿಕಾವನ್ನು ಸುತ್ತಾಕೊಂಡು ವ್ಯಾಪಾರ ಮಾಡ್ತಿದ್ರು. ನೋಡ್ರಿ ಎಷ್ಟು ಲೆಂದಿ ರೂಟ್ ಆಯ್ತು. ಹಾಗಾಗಿ ಒಂದು ಶಾರ್ಟ್ ಕಟ್ ರೂಟ್ ಅನ್ನ ಕಂಡುಹಿಡಿತಾರೆ ಅಮೆರಿಕಾ ದೇಶದವರು. ಓಕೆ, 1914ರಲ್ಲಿ ಈ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾರೆ. ನೋಡ್ರಿ, ಅಟ್ಲಾಂಟಿಕ್ ಸಾಗರ ಇದೆ, ಇಲ್ಲ ಪೆಸಿಫಿಕ್ ಸಾಗರ ಇದೆ. ತಿಳಿತಾ? ಸೊ ಈ 2 ಸಾಗರಗಳನ್ನ ಕನೆಕ್ಷನ್ ಮಾಡ್ತಾ ಇದೆ ಒಂದು ತೆಳುವಾದ ಕಂಟ್ರಿ. ಯಾವುದು ಅಂದ್ರೆ ಅದು ಪನಾಮಾ ಕಂಟ್ರಿ ಇದೆ. ತಿಳಿತಾ? ಎಷ್ಟು ತೆಳ್ಳಗದ ನೋಡ್ರಿ. ಸೊ ಅದು ಈಸಿ ಅಲ್ವಾ ಡಿಗ್ಗಿಂಗ್ ಮಾಡೋದು? ಹೌದಾ? ಬನ್ನಿ. ಹಾಗಾದ್ರೆ ಈ ಪನಾಮಾ ದೇಶದಲ್ಲೇ ಪನಾಮಾ ಕೆನಾಲ್ ಅನ್ನ ನಿರ್ಮಾಣ ಮಾಡ್ತಾರೆ. ರೈಟ್? ಯಾರು? ಅಮೆರಿಕಾದವರು. ಸೊ ಹಡಗಿನ ಮೂಲಕ
ಸೊ ಈ ಒಂದು ಕೆನಾಲ್ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಎಲ್ಲಿಗೆ ಹೋಗ್ತಾರ ಅಂತ ಕೇಳಿದ್ರೆ ನ್ಯೂಯಾರ್ಕ್ ಸಿಟಿಗೆ ಅವರು ತಲುಪ್ತಾರೆ. ನೋಡ್ರಿ ಎಷ್ಟು ಶಾರ್ಟ್ ಕಟ್ ರೂಟ್ ಆಯ್ತು ಹೌದಿಲ್ಲ. ಒಂದು 13,000 ಕಿಲೋಮೀಟರ್ ಇಲ್ಲಿ ಉಳಿತಾಯ ಆಗುತ್ತೆ. ಯಾರಿಗೆ ಅಂದ್ರೆ ಅಮೇರಿಕಾದವರಿಗೆ. ಮೊದಲು ನೋಡ್ರಿ ಇಡೀ ಸೌತ್ ಅಮೆರಿಕಾ ಕಾಂಟಿನೆಂಟ್ ಸುತ್ತಾಕ್ಬೇಕಾಗಿತ್ತು. ಸುಮಾರು ಒಂದು 22,500 ಕಿಲೋಮೀಟರ್ ಆಗ್ತಿತ್ತು ಅವರಿಗೆ. ಅದು ನೋಡ್ರಿ ಎಷ್ಟು ಲೆಂದಿ ರೂಟ್. ಇಲ್ಲಿ ಸಮಯ ಉಳಿತಾಯ ಆಯ್ತು, ಇಂಧನ ಉಳಿತಾಯ ಆಯ್ತು ಹೌದಿಲ್ಲ. ರೈಟ್. ಸೊ ಸ್ಟೇಟ್ ಅಂದಾಗ ಇಲ್ಲಿ ಯಾವ ಸ್ಟೇಟ್ ಇದೆ? ಡೇವಿಸ್ ಸ್ಟ್ರೇಟ್. ಕೆನಾಲ್ ಅಂದಾಗ ಪನಾಮಾ ಕೆನಾಲ್. ಅದಾದ್ಮೇಲೆ ಇಲ್ಲಿ ಬರ್ರಿ. ಸೊ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡಗಳನ್ನ ಬೇರ್ಪಡಿಸುವ ಜಲಸಂಧಿ ಯಾವುದು? ಇಲ್ಲಿ ಉತ್ತರ ಅಮೆರಿಕ ಇದೆ. ರೈಟ್. ಬನ್ನಿ, ಹಾಗಾದ್ರೆ ಉತ್ತರ ಅಮೆರಿಕ ಖಂಡದ ಪಶ್ಚಿಮದಲ್ಲಿ ಇರುವಂತಹ ಖಂಡ ಯಾವುದು ಅಂದ್ರೆ ಅದು ನಮ್ಮ ಏಷ್ಯಾ ಖಂಡ. ಸೊ ಏಷ್ಯಾ ಖಂಡದ ಅತ್ಯಂತ ಉತ್ತರದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ರೆ ರಷ್ಯಾ ಇದೆ. ನೋಡ್ರಿ ಯಾವ ದೇಶ? ರಷ್ಯಾ ಇದೆ. ಸೊ ಉತ್ತರ ಅಮೆರಿಕ ಖಂಡದ ಈ ಭಾಗದಲ್ಲಿ ಇರುವಂತ ದೇಶ ಯಾವುದು? USA. ಅಲಸ್ಕಾ ಅಂತ ಕರಿತೀವಿ. ಅಲಸ್ಕಾ ಇಸ್ ಎ ಸ್ಟೇಟ್ ಆಫ್ USA. ಹಾಗಾಗಿ USA ಅಂತ ಬರಿತಾ ಇದ್ದೀನಿ. ಸೊ ರಷ್ಯಾ ಮತ್ತು ಅಲಸ್ಕಾಗಳನ್ನ ಬೇರ್ಪಡಿಸುವಂತ ಜಲಸಂಧಿ ಯಾವುದು ಈ ಭಾಗದಲ್ಲೇ? ಬೇರಿಂಗ್ ಜಲಸಂಧಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಜಲಸಂಧಿ? ಬೇರಿಂಗ್ ಜಲಸಂಧಿ. ತಿಳಿತಾ? ಲ್ಯಾಂಡ್ ಮಾಸ್ ಅಂದಾಗ ಗೊತ್ತಿರಲಿ. ಇನ್ ಕೇಸ್ ಅವ್ರೇನಾದ್ರೂ ಬೇರಿಂಗ್ ಜಲಸಂಧಿ ಯಾವ 2 ಖಂಡಗಳನ್ನ ಬೇರ್ಪಡಿಸ್ತಾ ಇದೆ ಅಂತ ಕೇಳಿದ್ರೆ ಇದು ಉತ್ತರ ಅಮೆರಿಕ ಖಂಡ, ಇದು ಏಷ್ಯಾ ಖಂಡ. ಕಂಟ್ರೀಸ್ ಕೇಳಿದ್ರೆ USA ಮತ್ತು ರಷ್ಯಾ ದೇಶಗಳನ್ನ ಸಪ್ರೇಟ್ ಮಾಡ್ತಾ ಇದೆ. ಹಾಗಾದ್ರೆ ಜಲರಾಶಿಗಳು ಅಂದಾಗ ಯಾವ್ದು ಜಲರಾಶಿ ರೀ? ನೋಡ್ರಿ ಈ ಖಂಡಗಳ ಉತ್ತರದಲ್ಲಿ ಇರುವಂತಹ ಜಲರಾಶಿ ಯಾವುದು ಅಥವಾ ಸಾಗರ ಯಾವುದು ಅಂದ್ರೆ ಆರ್ಕ್ಟಿಕ್ ಓಷನ್ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಬರುವಂತ ಓಷನ್ ಯಾವುದು ಅಂದ್ರೆ ಪೆಸಿಫಿಕ್ ಓಷಿಯನ್. ಯಾವ ಓಷನ್ ಇದು? ಪೆಸಿಫಿಕ್ ಓಷನ್. ಸೊ 2 ಸಾಗರಗಳನ್ನ ಕನೆಕ್ಷನ್ ಮಾಡುವಂತ ಕೆಲಸ ಯಾವುದು ಅಂದ್ರೆ ಬೇರಿಂಗ್ ಜಲಸಂಧಿ. ತಿಳಿತಾ? ಓಕೆ, ರೈಟ್. ಸೊ 2 ಸ್ಟ್ರೇಟ್ ಮತ್ತು ಒಂದು ಕೆನಾಲ್ ನೆನ್ಪಿಟ್ಕೋಬೇಕು. ಕೆನಾಲ್ ಅಂದಾಗ ಪನಾಮಾ ಕೆನಾಲ್ ಯಾವ ದೇಶದಲ್ಲಿದೆ? ಪನಾಮಾ ದೇಶದಲ್ಲಿದೆ. ಕೆನಾಲ್ ಹೆಸರು ಅದೇ, ದೇಶದ ಹೆಸರು ಅದೇ. ತಿಳಿತಾ? ಸೊ ಎಷ್ಟರಲ್ಲಿ ನಿರ್ಮಾಣ ಮಾಡ್ತಾರೆ? 1914ರಲ್ಲಿ. ಯಾವ ದೇಶದವರು ಅಂದ್ರೆ ಅಮೆರಿಕಾ ದೇಶದವರು. ಯಾಕೆ ನಿರ್ಮಾಣ ಮಾಡ್ತಾರೆ ಅಂದ್ರೆ ಶಾರ್ಟ್ ಕಟ್ ವೇ ಬೇಕಾಗಿತ್ತು ಅವ್ರಿಗೆ. ಎಲ್ಲಿಂದ? ಸ್ಯಾನ್ ಫ್ರಾನ್ಸಿಸ್ಕೋ ಇಂದ ನ್ಯೂಯಾರ್ಕ್. ತಿಳಿತಾ? ಓಕೆ, ಫೈನ್. Let's go to next slide. ಬನ್ನಿ. ನೋಡ್ರಿ ಒಂದು ಕ್ವಶನ್. ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂದ್ರೆ ಯಾವ್ದು ಹೇಳ್ತೀರಿ? ಆಂಡೀಸ್. ಯಾವುದು? ಆಂಡೀಸ್. ಓಕೆ, ಫೈನ್. ಸೊ ಆಂಡೀಸ್ ಪರ್ವತ ಶ್ರೇಣಿ ಎಲ್ಲಿದೆ ಅಂದ್ರೆ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ. ಯಾವ ಖಂಡ ರೀ? ದಕ್ಷಿಣ ಅಮೆರಿಕ ಖಂಡದಲ್ಲಿದೆ. ಜಗತ್ತಿನಲ್ಲಿ 2ನೇ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ರಾಕಿ ಪರ್ವತ ಶ್ರೇಣಿ. ಹಾಗಾದ್ರೆ ಈ ರಾಕಿ ಪರ್ವತ ಶ್ರೇಣಿ ಇರುವಂತ ಖಂಡನೇ ಯಾವುದು ಅಂದ್ರೆ ಅದು ಉತ್ತರ ಅಮೆರಿಕ ಖಂಡದಲ್ಲಿದೆ. ಓಕೆ, ರೈಟ್. ಹಾಗಾದ್ರೆ ನೀವು ಕೂಡ ನಿಮ್ಮ ಅಟ್ಲಸ್ ನಲ್ಲಿ ಬರ್ಕೊಳ್ಳಿ. ಜಗತ್ತಿನಲ್ಲಿ 2ನೇ ಉದ್ದವಾದ ಪರ್ವತ ಶ್ರೇಣಿ ರಾಕಿ ಪರ್ವತ ಶ್ರೇಣಿ. ಓಕೆ, ಸೆಕೆಂಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲೇ 2ನೇ ಓಕೆ ಉದ್ದವಾದ ಪರ್ವತ ಶ್ರೇಣಿ. ಶ್ರೇಣಿ ಅಂದ್ರೆ ಗೊತ್ತಿರಲಿ, ಚೈನ್ ಆಫ್ ಮೌಂಟೇನ್ಸ್. ಓಕೆ, ಪರ್ವತಗಳ ಒಂದು ಸಾಲನ್ನ ಶ್ರೇಣಿ ಅಂತ ಕರಿತೇವೆ. ಹಾಗಾದ್ರೆ ಈ ಪರ್ವತ ಶ್ರೇಣಿ ಎಲ್ಲಿಂದ ಎಲ್ಲಿವರೆಗೂ ಅದಾವ ಅಂತ ಕೇಳಿದ್ರೆ ಈ ಪರ್ವತ ಶ್ರೇಣಿ ಅಲಸ್ಕಾ ಇಂದ ಸ್ಟಾರ್ಟ್. ನೋಡ್ರಿ, ಅಲಸ್ಕಾ ಅಂದ್ರೆ ಯಾವ ಕಂಟ್ರಿ? ಅದು USA ಅಂತ ಹೇಳ್ಬೋದಾ? ಸೊ ಅಮೆರಿಕ ದೇಶದಿಂದ ಹಿಡ್ಕೊಂಡು ಎಲ್ಲಿ ತನಕ ಬರಬೇಕು ಅಂತ ಕೇಳಿದ್ರೆ ಎಲ್ಲಿ ತನಕ ರೀ? ಪನಾಮಾ, ಇಸ್ತ್ಮಸ್ ಆಫ್ ಪನಾಮಾವರೆಗೂ ಬರಬೇಕು. ಅಲ್ಲಿವರೆಗೂ ಇದಾವೆ ಇವು ಮೌಂಟೇನ್ಸ್. ಹಾಗಾಗಿ ಜಗತ್ತಿನಲ್ಲಿ 2ನೇ ಉದ್ದವಾದ ಪರ್ವತ ಶ್ರೇಣಿ ರಾಕಿ ಪರ್ವತ ಶ್ರೇಣಿ. ಓಕೆ, ನಾವು ಯಾವ ರೀತಿಯಾಗಿ ಭಾರತದ ಭೂಗೋಳ ಶಾಸ್ತ್ರದ 2ನೇ ಚಾಪ್ಟರ್ನಲ್ಲೇ ಡಿಸ್ಕಸ್ ಮಾಡಿದೆ. ಭಾರತದ ಭೌಗೋಳಿಕ ಲಕ್ಷಣಗಳಲ್ಲೇ ಚಾಪ್ಟರ್ ಓದಿದ್ವಿ. ಏನಂತೇಳಿ ಅಂದ್ರೆ ನೋಡ್ರಿ, ಹಿಮಾಲಯ ಪರ್ವತಗಳನ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಟ್ರಾನ್ಸ್ ಹಿಮಾಲಯ ಅಂದಾಗ ಅಲ್ಲೇ ಕಾರಕೋರಂ ಪರ್ವತ ಶ್ರೇಣಿ, ಲಡಾಖ್ ಪರ್ವತ ಶ್ರೇಣಿ, ಜಾಸ್ಕರ್ ಪರ್ವತ ಶ್ರೇಣಿ ಮತ್ತು ಕೈಲಾಸ ಪರ್ವತ ಶ್ರೇಣಿ 4 ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ರಾಕಿ ಪರ್ವತ ಶ್ರೇಣಿಗಳಲ್ಲೂ ಕೂಡ ಇತರೆ ಶ್ರೇಣಿಗಳದಾವ. ತಿಳಿತಾ? ಸೊ ಯಾವ್ದ್ಯಾವ್ದು ಅಂದ್ರೆ ಅಲಸ್ಕಾ ರೇಂಜ್ ಇದೆ ನೋಡ್ರಿ, ಬ್ರೂಕ್ಸ್ ರೇಂಜ್ ಇದೆ, ಆಮೇಲೆ ಮೆಕ್ಕಿನ್ಸಿ ಮೌಂಟೇನ್ಸ್ ಅಂತ ಇದೆ. ಓಕೆ, ರೈಟ್. ಅದಾದ್ಮೇಲೆ ಮತ್ತೆ ಬರೀಲಿ ಕೋಸ್ಟ್ ರೇಂಜ್ ಅಂದ್ರೆ ಕರಾವಳಿ ತೀರದಲ್ಲಿ ಮೌಂಟೇನ್ಸ್ ಅದ, ಹಾಗಾಗಿ ಕೋಸ್ಟ್ ರೇಂಜ್ ಅಂತ ಇದೆ. ತಿಳಿತಾ? ಆಮೇಲೆ ವೆಸ್ಟರ್ನ್ ಸೈರಾಮ್ ಆದ್ರೆ, ಈಸ್ಟರ್ನ್ ಸೈರಾಮ್ ಆದ್ರೆ
ಓಕೆ. ಸೊ ಈ ರೀತಿ ಇತರೆ ಪರ್ವತ ಶ್ರೇಣಿಗಳನ್ನ ಎಲ್ಲಿ ಕಾಣ್ಬೋದು ಅಂದ್ರೆ ಉತ್ತರ ಅಮೆರಿಕ ಖಂಡದಲ್ಲಿ. ತಿಳಿತಾ? ಹಾಗಾದ್ರೆ ಈ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಯಾವುದು? ಉತ್ತರ ಅಮೆರಿಕ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಮ್ಯಾಕಿನ್ಲೆ. ಕಾಣಿಸ್ತಾ ಇದ್ರೆ ಅಲಸ್ಕಾ ರೇಂಜ್ ನಲ್ಲಿ ಬರುತ್ತೆ ನೋಡ್ರಿ. ಸೊ ದಿಸ್ ಇಸ್ ಮೌಂಟ್ ಮ್ಯಾಕಿನ್ಲೆ 6194 ಮೀಟರ್. 6194 ಮೀಟರ್, 6194 ಮೀಟರ್. ಹಾಗಾದ್ರೆ ಈ ಶಿಖರ ಯಾವ ಶ್ರೇಣಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಅಲಸ್ಕಾ ಪರ್ವತ ಶ್ರೇಣಿಯಲ್ಲಿ. ನೆನ್ಪಿಟ್ಕೊಳ್ಳಿ. ತಿಳಿತಾ? ಉತ್ತರ ಅಮೆರಿಕ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಮ್ಯಾಕಿನ್ಲೆ. ಇದಕ್ಕೆ ಇರುವಂತ ಇನ್ನೊಂದು ಹೆಸರು ಅದನ್ನು ಕೂಡ ಗೊತ್ತಿರಲಿ, ಮೌಂಟ್ ದೇನಾಲಿ ಅಂತ ಕೂಡ ಕರೀತಾರೆ. ಏನಂತ? ಮೌಂಟ್ ದೇನಾಲಿ. ಪ್ಲೀಸ್ ರಿಮೆಂಬರ್ ಬೋತ್ ನೇಮ್ಸ್. ಮೌಂಟ್ ದೇನಾಲಿ ಅಂದ್ರೂ ಒಂದೇ, ಮೌಂಟ್ ಮ್ಯಾಕಿನ್ಲೆ ಅಂದ್ರೂ ಕೂಡ ಒಂದೇ. ತಿಳಿತಾ? ಯಾವ ಪರ್ವತ ಶ್ರೇಣಿಯಲ್ಲಿ? ಅಲೆಸ್ಕಾ ಪರ್ವತ ಶ್ರೇಣಿಯಲ್ಲಿ. ಹಾಗಾದ್ರೆ ಯಾವ ದೇಶದಲ್ಲಿದೆ ಅಂದ್ರೆ ಅಲೆಸ್ಕಾ ಯಾವ ದೇಶ ಅಂದ್ರೆ USA. ತಿಳಿತಾ? ಸೊ ಇಷ್ಟು ಕಾನ್ಸೆಪ್ಟ್ ಕೂಡ ನೀವು ನೆನ್ಪಿಟ್ಕೋಬೇಕು. USA, ಇಟ್ ಇಸ್ ಲೊಕೇಟೆಡ್ ಇನ್ USA. ಕ್ಲಿಯರ್? ಓಕೆ, ವೆರಿ ಗುಡ್. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ನೋಡ್ರಿ, ಜಗತ್ತಿನಲ್ಲಿ ಎರಡನೇ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂದ್ರೆ ರಾಕಿ ಅಂತ ಹೇಳಿದೆ. ಸೊ ಮ್ಯಾಪ್ ನಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್, ಎಲ್ಲಿಂದ? ಅಲಸ್ಕಾ ಇಂದ ಎಲ್ಲಿವರೆಗೂ ಅಂತ ಹೇಳಿದೆ ನಾನು. ಇಸ್ತಮಸ್ ಆಫ್ ಪನಾಮಾವರೆಗೂ ಇದು ಕಂಟಿನ್ಯೂ ಇದೆ. ತಿಳಿತಾ? ಮೇನ್ ರೇಂಜ್. ಓಕೆ, ರೈಟ್. ಎತ್ತರವಾದ ಶಿಖರ ಯಾವುದು ಅಂದಾಗ ಯಾವುದು? ಮೌಂಟ್ ಮ್ಯಾಕಿನ್ಲೆ ಅಥವಾ ಮೌಂಟ್ ದೇನಾಲಿ. ರೈಟ್. 6194 ಮೀಟರ್ಸ್. ಅದ್ರ ಹೈಟ್ ಎಷ್ಟು ಅಂದಾಗ ಅಷ್ಟು ಹೇಳ್ಬೇಕು. ತಿಳಿತಾ? ಓಕೆ, ನೆಕ್ಸ್ಟ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಈ ಅಮೇರಿಕಾ ದೇಶದಲ್ಲಿ ನೋಡ್ರಿ ಎತ್ತರವಾದ ಶಿಖರ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಆಳವಾದ ಬಿಂದು ಯಾವುದು ಅಂತ ಕೇಳಿದ್ರೆ ಡೀಪೆಸ್ಟ್ ಪಾಯಿಂಟ್ ಅಂತ ಕರಿತೇವೆ. ಡೀಪೆಸ್ಟ್ ಪಾಯಿಂಟ್, ಡೀಪೆಸ್ಟ್ ಪಾಯಿಂಟ್ ಅಂದಾಗ ಡೀಪೆಸ್ಟ್ ಪಾಯಿಂಟ್ ಇನ್ ನಾರ್ತ್ ಅಮೇರಿಕಾ, ಅದು ಅಮೇರಿಕಾ ದೇಶದ ಪಶ್ಚಿಮ ಭಾಗದಲ್ಲಿ ಬರುತ್ತೆ. ಓಕೆ, ಡೆತ್ ವ್ಯಾಲಿ ಅಂತ ಹೇಳಿ. ಯಾವ ವ್ಯಾಲಿ ರೀ? ಡೆತ್ ವ್ಯಾಲಿ. ಸೊ ಕನ್ನಡದಲ್ಲಿ ಇದನ್ನ ಮೃತ ಕಣಿವೆ ಅಥವಾ ಮೃತ್ಯು ಕಣಿವೆ ಅಂತ ಕರೀತಾರೆ. ಮೃತ ಕಣಿವೆ. ಯಾವ ಕಣಿವೆ? ಮೃತ ಕಣಿವೆ. ರೈಟ್, ಡೆತ್ ವ್ಯಾಲಿ. ಇದು ಅಮೇರಿಕಾ ಖಂಡದ ಅತ್ಯಂತ ಆಳವಾದ ಬಿಂದು. ತಿಳಿತಾ? ಡೀಪೆಸ್ಟ್ ಪಾಯಿಂಟ್. ಹಾಗಾದ್ರೆ ನೋಡ್ರಿ, ಭೂಮಿಯ ಅಂತರಾಳಕ್ಕೆ ಹೋದಂತೆ ನಾವು ಅದನ್ನ ಮೈನಸ್ ನಲ್ಲಿ ಹೇಳ್ತೇವೆ. ಸೊ -86 ಮೀಟರ್ ಆಳ ಇದೆ. ಎಷ್ಟಿದೆ ರೀ? -86. ಸೊ ಇದೇ ರೀತಿ ನಾವು ಏಷ್ಯಾ ಖಂಡದಲ್ಲಿ ಓದಿದ್ವಿ. ಏಷ್ಯಾ ಖಂಡದ ಅತ್ಯಂತ ಡೀಪೆಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಅಲ್ಲಿ ಡೆಡ್ ಸಿ ಅಂತ ಹೇಳಿದೆ. ನೆನಪಲ್ಲೇ? ಓಕೆ, ಯಾವುದು? ಡೆಡ್ ಸಿ. ನೆನಪಿದೇನಾ? ಸೊ ಡೆಡ್ ಸಿ ಎಷ್ಟು ಆಳಕ್ಕೆ ಹೋಗ್ಬೇಕು? ಆಳವಾದ ಬಿಂದು ಅಂದ್ರೆ ಎಷ್ಟು ಆಳ ಅಂದ್ರೆ ಇಟ್ ಈಸ್ ಅರೌಂಡ್ -430 ಮೀಟರ್ಸ್. ತಿಳಿತಾ? ಡೆಡ್ ಸಿ ಎಷ್ಟು ಆಳ? -430 ಮೀಟರ್. ತಿಳಿತಾ? ಸೊ ಡೆತ್ ವ್ಯಾಲಿ ಅಂದಾಗ -86 ಮೀಟರ್. ಸೊ ಡೆತ್ ವ್ಯಾಲಿ ಎಲ್ಲಿದೆ? ಯಾವ ಖಂಡದಲ್ಲಿ ಅಂದಾಗ ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ಆಳವಾದ ಬಿಂದು. ಏಷ್ಯಾ ಖಂಡದ ಅತ್ಯಂತ ಆಳವಾದ ಬಿಂದು ಅಂದಾಗ ಡೆತ್ ಸಿ. ಡೆತ್, ಓಕೆ, ಡೆಡ್ ಸಿ ಅನ್ಬೋದು, ಡೆತ್ ಸಿ ಅನ್ಬೋದು. ಎಲ್ಲಿದೆ ರೀ? ಹಾಗಾದ್ರೆ ಯಾವ ಎರಡು ದೇಶಗಳ ಮಧ್ಯೆ ಇದೆ? ಡೆಡ್ ಸಿ ಹೇಳಿ ಫಟಾಫಟ್. ಇಸ್ರೇಲ್ ಮತ್ತು ಜೋರ್ಡಾನ್. ಇಸ್ರೇಲ್ ಅಂಡ್ ಜೋರ್ಡಾನ್. ತಿಳಿತಾ? ಈ ಎರಡು ದೇಶಗಳ ಮಧ್ಯದಲ್ಲಿ ಇರುವಂತ ಒಂದು ವಾಟರ್ ಬಾಡಿ. ಓಕೆ, ಫೈನ್. ಸೊ ಹೈಯೆಸ್ಟ್ ಪೀಕ್ನು ಗೊತ್ತಿರಬೇಕು, ಜೊತೆಗೆ ಡೀಪೆಸ್ಟ್ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ತಿಳಿತಾ? ಓಕೆ, ಫೈನ್. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವುದು? ಸಿಹಿ ನೀರು ಅಂತ ಶಬ್ದ ಬಂತಂದ್ರೆ ಯಾವ್ದು ಹೇಳ್ಬೇಕು? ಅದು ನೋಡ್ರಿ, ಕೆನಡಾ ಮತ್ತು ಅಮೆರಿಕ ದೇಶಗಳ ಮಧ್ಯೆ ಇರುವಂತಹ ಸರೋವರ ಸುಪೀರಿಯರ್ ಸರೋವರ. ಯಾವ್ದ್ರಿ? ಸುಪೀರಿಯರ್. ಕಾಣಿಸ್ತಾ ಇದೆನಾ? ಸೊ ದಿಸ್ ಈಸ್ ಲೇಕ್ ಸುಪೀರಿಯರ್. ತಿಳಿತಾ?
ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಸಿಹಿ ನೀರು, ನಾವು ಕುಡಿಬಹುದು ಆ ನೀರನ್ನು ಸಿಹಿ ನೀರು ಅಂತಾರೆ. ಸೊ ಇಂಗ್ಲಿಷ್ ನಲ್ಲಿ ಫ್ರೆಶ್ ವಾಟರ್. ಓಕೆ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂದಾಗ ದಟ್ ಈಸ್ ಸುಪೀರಿಯರ್. ನೋಡ್ರಿ, ಇದು ಕಂಪ್ಲೀಟ್ ಆಗಿ ಒಂದೇ ದೇಶದಲ್ಲಿ ಇಲ್ಲ, ಗಡಿ ದೇಶಗಳಲ್ಲಿ. ಓಕೆ, ಅಂದ್ರೆ ಬೇರೆ ಬೇರೆ ದೇಶಗಳ ಗಡಿ ಭಾಗದಲ್ಲಿದೆ, ಒಂದು ಕೆನಡಾ ಮತ್ತು USA. ತಿಳಿತಾ? ಹಾಗಾಗಿ ಇಲ್ಲಿ ಬರಿತಾ ಇದ್ದೀನಿ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್. ಅಂಡರ್ಸ್ಟುಡ್? ಓಕೆ, ಅದಾದ್ಮೇಲೆ ನೋಡ್ರಿ, ಈ ಲೇಕ್ ಸುತ್ತಮುತ್ತಲೂ ಕೂಡ ಮತ್ತು ಫ್ರೆಶ್ ವಾಟರ್ ಲೇಕ್ಸ್ ಅದಾವ. ಓಕೆ, ಗ್ರೇಟ್ 5 ಫ್ರೆಶ್ ವಾಟರ್ ಲೇಕ್ಸ್ ಇನ್ ನಾರ್ತ್ ಅಮೆರಿಕಾ ಅಂತ ಕರೀತಾರೆ ಈ ಲೇಕ್ಸ್ಗಳಿಗೆ. ಎಲ್ಲನೂ ಕೂಡ ಫ್ರೆಶ್ ವಾಟರ್ ಲೇಕ್ಸ್. ಹಾಗಾದ್ರೆ ಯಾವ್ದದು ಸುಪೀರಿಯರ್ ಅಂತ ನಮಗೆ ಗೊತ್ತಾಯ್ತು. ಇಲ್ಲಿ ಮಿಶಿಗನ್ ಇದೆ ನೋಡ್ರಿ, ಲೇಕ್ ಮಿಶಿಗನ್. ಆಮೇಲೆ ಲೇಕ್ ಹ್ಯೂರಾನ್, ಲೇಕ್ ಈರಿ, ಲೇಕ್ ಒಂಟಾರಿಯೋ. ತಿಳಿತಾ? ಸೊ ಈ 5 ಸರೋವರಗಳನ್ನ ನೆನಪು ಹೆಂಗ್ ಇಡ್ಬೇಕ್ರಿ ಅಂದ್ರೆ, ಒಂದು ಕೋಡ್ ವರ್ಡ್ ಇದೆ, ಸಿಂಪಲ್ ಕೋಡ್ ವರ್ಡ್, ಹೋಮ್ಸ್ ಅಂತ ನೆನ್ಪಿಡ್ಬೇಕು. HOMES. ನೋಡ್ರಿ, ಹೋಮ್ಸ್ ಅಂತ ನೆನ್ಪಿಡ್ರಿ. 5 ಲೇಕ್ಸ್ ಹೆಸರು ಇದ್ರೊಳಗೆ ಬಂತು. ಸೊ H ಸ್ಟ್ಯಾಂಡ್ಸ್ ಫಾರ್ ಹ್ಯೂರಾನ್ ಅಂತ ನೆನ್ಪಿಡ್ಬೋದಾ? ಹ್ಯೂರಾನ್. O ಅಂದ್ರೆ ಒಂಟಾರಿಯೋ. ಯಾವ್ದ್ರಿ? ಒಂಟಾರಿಯೋ. ಆಮೇಲೆ M ನೋಡ್ರಿ, ಮಿಶಿಗನ್. ತಿಳಿತಾ? ಮಿಶಿಗನ್. ಅದಾದ್ಮೇಲೆ E ಅಂದಾಗ ಈರಿ. ಸೊ ಲಾಸ್ಟ್ ಒನ್ S ಸ್ಟ್ಯಾಂಡ್ಸ್ ಫಾರ್ ಸುಪೀರಿಯರ್. ಯಾವ್ದ್ರಿ? ಸುಪೀರಿಯರ್. ತಿಳಿತಾ? 5 ಫ್ರೆಶ್ ವಾಟರ್ ಲೇಕ್ಸ್, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಇನ್ ನಾರ್ತ್ ಅಮೇರಿಕಾ. ಈ ಸರೋವರಗಳು ಬಿಟ್ರೆ ಇನ್ನು ಸಣ್ಣ ಪುಟ್ಟ ಸರೋವರಗಳು ನಾರ್ತ್ ಅಮೇರಿಕಾ ಒಳಗೆ ಭಾಳ ಅದಾವ. ಬಟ್ ಇದನ್ನ ನೆನ್ಪಿಟ್ಕೋಬೇಕು, ಎಕ್ಸಾಮ್ನಾಗ ಭಾಳ ಸಲ ಕೇಳ್ತಾರೆ. ತಿಳಿತಾ? ನೋಡ್ರಿ, ಹಾಗಾದ್ರೆ 5 ಸರೋವರಗಳನ್ನ ದೊಡ್ಡದಿಂದ ಸಣ್ಣ ಗಾತ್ರದವರೆಗೆ ಅರೇಂಜ್ ಮಾಡ್ರಿ ಅಂದಾಗ ಫಸ್ಟ್ ಗೊತ್ತಿರಬೇಕು, ಈ 5 ಸರೋವರಗಳಲ್ಲಿ ಅತ್ಯಂತ ದೊಡ್ಡದಾದ ಸರೋವರ ಯಾವುದು ಅಂದ್ರೆ ಸುಪೀರಿಯರ್, ಫಸ್ಟ್ ಲಾರ್ಜೆಸ್ಟ್. ಹಾಗಾಗಿ ನಂಬರ್ 1 ಅಂತ ಬರೀತಾ ಇದ್ದೀನಿ. ಸೊ ನೀವು ಕೂಡ ಅಟ್ಲಾಸ್ ನಲ್ಲಿ ನಂಬರ್ 1 ಅಂತ ಬರೀರಿ. ಎಲ್ಲಿ ಸುಪೀರಿಯರ್ ಇದೆಯಲ್ಲೋ ಆ ಭಾಗದಲ್ಲಿ 1 ನಂಬರ್ ಅಂದ್ರೆ ಫಸ್ಟ್ ಲಾರ್ಜೆಸ್ಟ್. ಸೆಕೆಂಡ್ ಲಾರ್ಜೆಸ್ಟ್ ಯಾವುದು ಅಂದ್ರೆ ಹ್ಯೂರಾನ್ ಇದೆ ನೋಡ್ರಿ. ಯಾವುದು? ಹ್ಯೂರಾನ್ ಇದೆ. ಥರ್ಡ್ ಲಾರ್ಜೆಸ್ಟ್ ಯಾವುದು ಅಂದ್ರೆ ಲೇಕ್ ಮಿಶಿಗನ್ ಇದೆ ನೋಡ್ರಿ. ವಿಸ್ತೀರ್ಣದಲ್ಲಿ ಹೇಳ್ತಾ ಇದ್ದೀನ, ವಿಸ್ತೀರ್ಣದಲ್ಲಿ ಥರ್ಡ್ ಲಾರ್ಜೆಸ್ಟ್. ಹಾಗಾದ್ರೆ 2 ಉಳಿದು ಯಾವ್ದಾವ್ದು? ಒಂದು ಈರಿ, ಇನ್ನೊಂದು ಒಂಟಾರಿಯೋ. ಸೊ ಇವೆರಡರಲ್ಲಿ 4ನೇ ಸ್ಥಾನ ಬರೋದು ಯಾವುದು ಅಂದ್ರೆ ಈರಿ, 4ನೇ ಸ್ಥಾನ. ಸೊ 5 ಸರೋವರಗಳಲ್ಲಿ ಅತ್ಯಂತ ಚಿಕ್ಕದಾದ ಸರೋವರ ಯಾವುದು ಅಂದ್ರೆ ಒಂಟಾರಿಯೋ, 5th ನಂಬರ್. ತಿಳಿತಾ? ನೋಡ್ರಿ, 5 ಸರೋವರಗಳ ಹೆಸರು ನೆನ್ಪಿಡ್ಬೇಕಂದ್ರೆ ಹೋಮ್ಸ್ ಅಂತ ನೆನ್ಪಿಡಿ. ತಿಳಿತಾ? ಸೊ ದೊಡ್ಡ ಗಾತ್ರದಿಂದ ಚಿಕ್ಕ ಗಾತ್ರದವರೆಗೆ ವಿಸ್ತೀರ್ಣಕ್ಕೆ ಅನುಸಾರವಾಗಿ ಅರೇಂಜ್ ಮಾಡ್ರಿ ಅಂತ ಇನ್ ಕೇಸ್ ಏನಾದ್ರೂ ಹೊಂದಿಸಿ ಬರೆಯಿರಿ ಅಂತ ಕೇಳುವಾಗ ಸೊ ಈ ರೀತಿ ನಂಬರ್ಸ್ಗಳು ನಿಮ್ಗೆ ಗೊತ್ತಿರ್ಬೇಕು. ಅತ್ಯಂತ ದೊಡ್ಡದ ಸರೋವರ ಯಾವುದು? ಸುಪೀರಿಯರ್. 2ನೇದು ಯಾವುದು? ಹ್ಯೂರಾನ್. 3ನೇದು ಮಿಶಿಗನ್. 4ನೇದು ಈರಿ. 5ನೇದು ಯಾವುದು ಅಂತ ಕೇಳಿದ್ರೆ ಒಂಟಾರಿಯೋ. ಆಮೇಲೆ 1 ಮೋರ್ ಥಿಂಗ್ ನಿಮ್ಗೆ ಗೊತ್ತಿರಲಿ, ಈ 5 ಸರೋವರಗಳ ನೀರು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ, ಇಂಟರ್ಲಾಕಿಂಗ್ ಸಿಸ್ಟಮ್. ಅಂದ್ರೆ ಒಂದು ಸರೋವರದ ನೀರು ಇನ್ನೊಂದು ಸರೋವರಕ್ಕೆ, ಈ ಸರೋವರದ ನೀರು ಇನ್ನೊಂದು ಸರೋವರಕ್ಕೆ, ಈ ರೀತಿ ಎಲ್ಲಾ ಸರೋವರದ ನೀರು ಎಕ್ಸ್ಚೇಂಜ್ ಆಗುತ್ತೆ. ಅದು ಒಂದು ನದಿಯ ಮೂಲಕ. ಆ ನದಿ ಯಾವುದು ಅಂತ ಕೇಳಿದ್ರೆ ಸೇಂಟ್ ಲಾರೆನ್ಸ್. ಯಾವ ನದಿ ರೀ? ಸೇಂಟ್ ಲಾರೆನ್ಸ್. ಇಲ್ಲಿ ಕಾಣಿಸ್ತಾ ಇದೆನಾ ನೋಡ್ರಿ, ಲೇಕ್ ಈರಿ, ಲೇಕ್ ಒಂಟಾರಿಯೋ, ರೈಟ್. ಅದಾದ್ಮೇಲೆ ಸೇಂಟ್ ಲಾರೆನ್ಸ್. ಸೊ ಅಟ್ಲಾಂಟಿಕ್ ಓಷನ್ ಸಾಗರಕ್ಕೆ ಸೇರುವಂತಹ ಒಂದು ನದಿ ಯಾವುದು? ಸೇಂಟ್ ಲಾರೆನ್ಸ್. ಐ ವಿಲ್ ರೈಟ್ ಹಿಯರ್ ಸೇಂಟ್ ಲಾರೆನ್ಸ್. ತಿಳಿತಾ? ನೆನ್ಪುಳಿಯುತ್ತಲ್ಲ? 5 ಸರೋವರಗಳ ನೀರು ಇಂಟರ್ ಕನೆಕ್ಷನ್ ಮಾಡುವಂತ ನದಿ ಹೆಸರು ಏನು ಅಂದಾಗ ಸೇಂಟ್ ಲಾರೆನ್ಸ್. ಯಾವ ಸಾಗರಕ್ಕೆ ಸಂಗಮಗೊಳ್ಳುತ್ತೆ ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಸಾಗರ. ತಿಳಿತಾ? ರೈಟ್. ಇಲ್ಲಿದೆ ನೋಡ್ರಿ, ಈ ಮ್ಯಾಪ್ ನಲ್ಲಿ ಕಾಣಿಸ್ತಾ ಇದೆನಾ ನಿಮ್ಗೆ? ಸೇಂಟ್ ಲಾರೆನ್ಸ್ ಅಂತ ಬರ್ದಿದ್ದಾರೆ ನೋಡ್ರಿ. ಓಕೆ, ಗಲ್ಫ್ ಆಫ್ ಸೇಂಟ್ ಲಾರೆನ್ಸ್. ಅದು ಗಲ್ಫ್ ನಾರ್ತ್ ಅಟ್ಲಾಂಟಿಕ್ ಓಷನ್ ಒಂದು ಪಾರ್ಟ್. ತಿಳಿತಾ? ಓಕೆ, ರೈಟ್. ಆಮೇಲೆ 1 ಮೋರ್ ಥಿಂಗ್ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ. ಸೊ ನೋಡ್ರಿ, 5 ಸರೋವರಗಳಲ್ಲಿ 1 ಸರೋವರ ಮಾತ್ರ ಕಂಪ್ಲೀಟ್ ಆಗಿ ಅಮೆರಿಕ ದೇಶದಲ್ಲಿದೆ. ಉಳಿದ 4 ಕೂಡ ಗಡಿ ಭಾಗದಲ್ಲಿ, ಕೆನಡಾ ಮತ್ತು USA ಗಡಿ ಭಾಗದಲ್ಲಿದೆ. ಹಾಗಾದ್ರೆ ಕಂಪ್ಲೀಟ್ ಆಗಿ ಅಮೆರಿಕ ದೇಶದಲ್ಲಿ ಇರುವಂತಹ ಸರೋವರ ಯಾವುದು ಅಂದ್ರೆ ಮಿಶಿಗನ್. ಯಾವ್ದ್ರೆ? ಮಿಶಿಗನ್. ನೆನ್ಪಿಡ್ತಿರಲ್ಲ? ಕಂಪ್ಲೀಟ್ ಆಗಿ ಯಾವ ದೇಶದಲ್ಲಿದೆ? ಸಂಪೂರ್ಣವಾಗಿ ಅಮೆರಿಕಾದಲ್ಲಿದೆ. ತಿಳಿತಾ? ಅಮೆರಿಕಾದಲ್ಲಿದೆ. ಓಕೆ, ಫೈನ್.
Okay, right. So let's go to next slide. Okay, this is also very important, very important. ನೋಡಿಲಿ, ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಲಪಾತ ಯಾವುದು ಅಂದಾಗ ಅದು ಉತ್ತರ ಅಮೆರಿಕ ಖಂಡದಲ್ಲೇ ಬರುತ್ತೆ. ಸೊ ಈ ಒಂದು ಜಲಪಾತದ ಹೆಸರು ನಯಾಗರ್ ಜಲಪಾತ. ಯಾವ್ದ್ರೆ? ನಯಾಗರ್ ಜಲಪಾತ. ಕ್ಲಿಯರ್? ನೆನ್ಪಿಡಿ. ಸೊ ಈ ಜಲಪಾತ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಸೊ ಇದನ್ನು ಕೂಡ ಕೆನಡಾ ಮತ್ತು USA ಗಡಿ ಭಾಗದಲ್ಲಿ ಕಂಡು ಬರುವಂತ ಒಂದು ಜಲಪಾತ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ರೀತಿ ಸರ್ಕ್ಯುಲರ್ ಆಗಿದೆ. ಓಕೆ, ಈ ರೀತಿ ರೌಂಡ್ ಶೇಪ್ ನಲ್ಲಿ ಇರುವಂತ ಒಂದು ಜಲಪಾತ. ಹಾಗಾಗಿ ಅದನ್ನ ಸುಂದರವಾದ ಜಲಪಾತ, ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಲಪಾತ ಅಂತ ಕರೀತಾರೆ. ಓಕೆ, ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಜಲಪಾತ. ಕ್ಲಿಯರ್? ಯಾವುದು? ನಯಾಗರ್. ನೋಡ್ರಿ, ಪ್ರತಿಯೊಂದು ಜಲಪಾತಗಳು ನಿರ್ಮಾಣ ಮಾಡೋರು ಯಾರು ಅಂದ್ರೆ ನದಿ ಅಂತ ಹೇಳಿದೆ. ಹಾಗಾದ್ರೆ ನಯಾಗರ್ ಜಲಪಾತವನ್ನು ನಿರ್ಮಿಸಿದ ನದಿಯ ಹೆಸರು ಅಂದಾಗ ಅಲ್ಲಿನೂ ಕೂಡ ನಯಾಗರ್ ಅಂತಾನೆ ಬರುತ್ತೆ. ನದಿ ಹೆಸರು ಕೂಡ ಏನಿದೆ ರೀ? ನಯಾಗರ್ ಇದೆ. ಈಸಿ ಟು ರಿಮೆಂಬರ್. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. ರೈಟ್. ಓಕೆ, ಬನ್ನಿ. ಸೊ ಉತ್ತರ ಅಮೆರಿಕ ಖಂಡದ ಪ್ರಮುಖವಾದ ಮರುಭೂಮಿಗಳು ಅಂದಾಗ, ಓಕೆ, 4 ಇಂಪಾರ್ಟೆಂಟ್ ಡೆಸರ್ಟ್ಸ್ ಇನ್ ನಾರ್ತ್ ಅಮೇರಿಕಾ. ತಿಳಿತಾ? ನೋಡ್ರಿ, ನಾವು ಡೆಸರ್ಟ್ ನಿಮ್ಗೆ ಡೆಫಿನೇಷನ್ ಆಲ್ರೆಡಿ ಹೇಳಿದ್ದೀನಿ. ಯಾವುದಕ್ಕೆ ನಾವು ಡೆಸರ್ಟ್ ಅಂತ ಕರಿಬೇಕು? ಡೆಫಿನೇಷನ್ ಏನು ಹೇಳಿದೆ? ಯಾವ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾರ್ಷಿಕವಾಗಿ 10 ಇಂಚ್ ಅಥವಾ 25 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಆದ್ರೆ ಅದನ್ನ ಡೆಸರ್ಟ್ ಅಂತ ಕರಿತೀವಿ. ಹೌದಾ? ರೈಟ್. ಹಾಗಾದ್ರೆ ಈ ಭಾಗದಲ್ಲಿ ಮಳೆಯ ಪ್ರಮಾಣ ತುಂಬಾನೇ ಕಡಿಮೆ. ಯಾಕಂದ್ರೆ ಏನದಾವಲ್ಲಿ? ಸೊ ಉತ್ತರ ಅಮೆರಿಕ ಖಂಡದ ಪಶ್ಚಿಮದಲ್ಲಿ ಪರ್ವತ ಶ್ರೇಣಿಗಳು ಇರೋದ್ರಿಂದ ಈ ಒಂದು ಭಾಗದಲ್ಲಿ ಡೆಸರ್ಟ್ಸ್ ಅದಾವ. ಈ ಡೆಸರ್ಟ್ಗಳು ಎಲ್ಲಿದಾವ ಅಂತ ಕೇಳಿದ್ರೆ ಮಳೆ ನೆರಳಿನ ಪ್ರದೇಶದಲ್ಲಿ ಅದಾವ. ತಿಳಿತಾ? ಹಾಗಾದ್ರೆ ಉತ್ತರ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆನಾ? ಯಾವುದು ಅಂದ್ರೆ ಗ್ರೇಟ್ ಬೇಸಿನ್. ಯಾವ್ದ್ರೆ? ಗ್ರೇಟ್ ಬೇಸಿನ್, ಲಾರ್ಜೆಸ್ಟ್ ಡೆಸರ್ಟ್ ಆಫ್ ನಾರ್ತ್ ಅಮೇರಿಕಾ. ತಿಳಿತಾ? ನೋಡ್ರಿ, ಏಷ್ಯಾ ಖಂಡ ಹೇಳುವಾಗ ಹೇಳಿದೆ, ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು? ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅರೇಬಿಯನ್ ಡೆಸರ್ಟ್ ಇಸ್ ದ ಲಾರ್ಜೆಸ್ಟ್. ತಿಳಿತಾ? ನೋಡ್ರಿ, ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಶೀತ ಮರುಭೂಮಿ ಯಾವುದು? ಶೀತ ಶಬ್ದ ಬಳಸಿದ್ರೆ ಅವಾಗ ಗೋಬಿ ಹೇಳ್ಬೇಕು. ತಿಳಿತಾ? ಹಾಗಾದ್ರೆ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಉಷ್ಣ ಮರುಭೂಮಿ, ಇನ್ ಕೇಸ್ ಉಷ್ಣ ಅಂತ ಬಳಸಿದ್ರೆ ಅಗೇನ್ ಮತ್ತೆ ನೀವು ಅರೇಬಿಯನ್ ಅಂತಾನೆ ಹೇಳ್ಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ತಿಳಿತಾ? ಸೊ ಅದೇ ರೀತಿ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವ್ದಾದ್ರೆ ಸಹರಾ ಇದೆ. ಸಹರಾ ಸುಮಾರು 11 ದೇಶಗಳನ್ನ ಕವರ್ ಮಾಡುತ್ತೆ. ಆಫ್ರಿಕಾ ಖಂಡದ ಉತ್ತರದಲ್ಲಿ ಕಂಡು ಬರುವಂತ ಒಂದು ಡೆಸರ್ಟ್ ಯಾವುದು? ಸಹರಾ. ರೈಟ್. ಹಾಗಾದ್ರೆ ಈ ಖಂಡದಲ್ಲಿ, ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು ಅಂದ್ರೆ ಗ್ರೇಟ್ ಬೇಸಿನ್. ಸೊ ಇಲ್ಲಿನೂ ಕೂಡ ಸೆಪರೇಟ್ ಮ್ಯಾಪ್ ಇದೆ ನೋಡ್ರಿ. ಯಾವುದು? ಗ್ರೇಟ್ ಬೇಸಿನ್. ಓಕೆ, ಹಾಗಾದ್ರೆ ಗ್ರೇಟ್ ಬೇಸಿನ್ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ USA. ಅಂದ್ರೆ ಅಮೆರಿಕ ಬರೀಬೋದಾ? USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ದೇಶದಲ್ಲಿದೆ. ಮತ್ತೆ ಒಂದ್ ಥಿಂಗ್ ಗೊತ್ತಿರಲಿ, ಈ ಡೆಸರ್ಟ್ ನಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಹೇಳಿದೆ ನೋಡ್ರಿ ನಾನು. ಉಷ್ಣ ಮರುಭೂಮಿ, ಶೀತ ಮರುಭೂಮಿ, ಕರಾವಳಿ ಮರುಭೂಮಿ ಮತ್ತು ಧ್ರುವೀಯ ಮರುಭೂಮಿ. ಹಾಗಾದ್ರೆ ಈ ಗ್ರೇಟ್ ಬೇಸಿನ್ ಈ ಟೈಪ್ಸ್ ಒಳಗೆ ಯಾವ ಡೆಸರ್ಟ್ ಅಂತ ಕೇಳಿದ್ರೆ ಇಟ್ ಇಸ್ ಎ ಕೋಲ್ಡ್ ಡೆಸರ್ಟ್. ಇದು ಒಂದು ಶೀತ ಮರುಭೂಮಿ ಆಗಿದೆ. ಎಂತಹ ಮರುಭೂಮಿ? ಶೀತ ಮರುಭೂಮಿ. ತಿಳಿತಾ? ಕೋಲ್ಡ್ ಡೆಸರ್ಟ್. ಸೊ ಉಳಿದಿದ್ದು ಯಾವ್ಯಾವ ಡೆಸರ್ಟ್ಗಳು ಬರ್ತಾವಲ್ಲ ನೋಡ್ರಿ. ಗ್ರೇಟ್ ಬೇಸಿನ್ ಕೆಳಗೆ ದಕ್ಷಿಣ ಭಾಗದಲ್ಲಿ ಮೊಹಾವೆ ಡೆಸರ್ಟ್ ಇದೆ ನೋಡ್ರಿ. ಯಾವ ಡೆಸರ್ಟ್? ದಿಸ್ ಇಸ್ ಮೊಹಾವೆ ಡೆಸರ್ಟ್. ಜಸ್ಟ್ ಅ ಮಿನಿಟ್, ಐ ವಿಲ್ ಮಾರ್ಕ್ ಇಟ್. ದಿಸ್ ಇಸ್ ಮೊಹಾವೆ ಡೆಸರ್ಟ್. ಅದಾದ್ಮೇಲೆ ಅದ್ರ ಕೆಳಗಡೆ ಇದೆ ಸೋನೋರೆನ್ ಡೆಸರ್ಟ್. ಇದಿಲ್ಲ, ಇದು ಕಾಣಿಸ್ತಾ ಇದೆನಾ ನಿಮ್ಗೆ? ದಿಸ್ ಇಸ್ ಸೋನೋರೆನ್ ಡೆಸರ್ಟ್. ಅದಾದ್ಮೇಲೆ ಚಿಹುವಾಹುವನ್ ಡೆಸರ್ಟ್ ಪಕ್ಕದಲ್ಲೇ ಇದೆ ನೋಡ್ರಿ. ಚಿಹುವಾಹುವನ್ ಡೆಸರ್ಟ್.
ನೋಡ್ರಿ ಇದನ್ನ ಮೊಜಾವೆ ಅಂತ ಓದಬಾರ್ದ. ಜೆ ಇಸ್ ಅ ಸೈಲೆಂಟ್ ಹಿಯರ್. ಮೊಹಾವೆ ಹ ಪ್ರೊನೌನ್ಸಿಯೇಷನ್ ಕೊಡುತ್ತೆ ಅಲ್ಲಿ, ತಿಳಿತಾ? ಸೊ ಮೊಹಾವೆ ಡೆಸರ್ಟ್, ತಿಳಿತಾ? ಸೊ ಇದನ್ನು ಕೂಡ ಅಮೆರಿಕ ದೇಶದಲ್ಲಿದೆ. ಯಾವ ದೇಶದಲ್ಲಿ? USA ದಲ್ಲಿದೆ. ಗ್ರೇಟ್ ಬೇಸಿನ್, ಮೊಹಾವೆ ಎರಡೂ ಕೂಡ ಅಮೆರಿಕ ದೇಶದಲ್ಲಿ ಅದಾವ. ಬಟ್ ಗ್ರೇಟ್ ಬೇಸಿನ್ ಅಂದಾಗ ಎಂತಹ ಮರುಭೂಮಿ? ಇದು ಶೀತ ಮರುಭೂಮಿ ಆಗಿದೆ. ಮೊಹಾವೆ, ಸೋನೋರನ್, ಚಿಹುವಾಹುವನ್ ಬಂತು ಅಂದ್ರೆ ಸೊ ಈ ಮೂರು ಡೆಸರ್ಟ್ಸ್ ಉಷ್ಣ ಮರುಭೂಮಿಗಳಾಗಿವೆ. ಎಂತಹ ಮರುಭೂಮಿಗಳು? ಉಷ್ಣ ಮರುಭೂಮಿಗಳು, ತಿಳಿತಾ? ಉಷ್ಣ ಮರುಭೂಮಿ. ಓಕೆ ಫೈನ್. ಬಟ್ ಇವೆರಡು ಇರೋದು ಯಾವ ದೇಶದಲ್ಲಿ? ಅಮೆರಿಕ ದೇಶದಲ್ಲಿ. ಇವೆರಡು ಎಲ್ಲವ ಅಂತ ಕೇಳಿದ್ರೆ ಯಾವ್ದ್ಯಾವ್ದು? ಸೋನೋರನ್ ಡೆಸರ್ಟ್ ಮತ್ತು ಚಿಹುವಾಹುವನ್ ಡೆಸರ್ಟ್ ಇರೋದು ಇನ್ ಬಿಟ್ವೀನ್ ಅಮೆರಿಕ ಮತ್ತು ಮೆಕ್ಸಿಕೋ ದೇಶಗಳ ಮಧ್ಯದಲ್ಲಿ ಅದಾವ, ತಿಳಿತಾ? ಯಾವ್ದ್ಯಾವ್ದು? ಸೋನೋರನ್ ಮತ್ತು ಚಿಹುವಾಹುವನ್. USA ಪ್ಲಸ್ ಮೆಕ್ಸಿಕೋ ಅಂತ ಬರಿತಾ ಇದ್ದೀನಿ, ತಿಳಿತಾ? ಎರಡು ದೇಶಗಳಲ್ಲಿ ಹಂಚಿಕೆ ಆಗಿರುವಂತಹ ಒಂದು ಡೆಸರ್ಟ್ಸ್. ಫೈನ್, ಓಕೆ, ರೈಟ್. ಸೊ ದೊಡ್ಡದಾದ ಅಂದಾಗ ಗೊತ್ತಿರಲಿ ಯಾವುದು? ಗ್ರೇಟ್ ಬೇಸಿನ್. ಗ್ರೇಟ್ ಬೇಸಿನ್ ನೋಡ್ರಿ, ಲೊಕೇಶನ್ಸ್ ಕೂಡ ಗೊತ್ತಿರಲಿ. ಉತ್ತರ ಅಮೆರಿಕ ಖಂಡದ ಪಶ್ಚಿಮದಲ್ಲಿ ಅದಾವ. ಓಕೆ ರೈಟ್. ಸೊ ಮಳೆ ನೆರಳಿನ ಪ್ರದೇಶದಲ್ಲಿ ಕಂಡು ಬರ್ತಾವ. ಅಲ್ಲಿ ಮಳೆಯ ಪ್ರಮಾಣ ತುಂಬಾನೇ ಕಡಿಮೆ ಇದೆ. ಓಕೆ ಫೈನ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಗ್ರಾಸ್ಲ್ಯಾಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು, ತಿಳಿತಾ? ಬನ್ನಿ, ಯಾವ ರೀತಿ ನಾನು ನೋಡ್ರಿ ಆಫ್ರಿಕಾ ಖಂಡದಲ್ಲಿ ಹೇಳಿದ್ದೆ ನೋಡ್ರಿ. ಯಾವ್ದು ಹೇಳಿದೆ ಅಲ್ಲಿ? ಸಮನ್ನ, ಆಮೇಲೆ ವೆಲ್ಡ್ ಗ್ರಾಸ್ಲ್ಯಾಂಡ್ ಹೇಳಿದೆ. ಸಮನ್ನ ಈಸ್ ಎ ಟ್ರಾಪಿಕಲ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್. ವೆಲ್ಡ್ ಈಸ್ ಎ ಟೆಂಪರೇಟ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್. ಉಷ್ಣ ವಲಯದ ಹುಲ್ಲುಗಾವಲು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಒಟ್ಟು ಎರಡು ಪ್ರಕಾರದ ಹುಲ್ಲುಗಾವಲು. ಸೊ ಉತ್ತರ ಅಮೆರಿಕ ಖಂಡದಲ್ಲಿ, ತಿಳಿತಾ? ಸೊ ಉತ್ತರ ಅಮೆರಿಕ ಖಂಡದಲ್ಲಿ ಈ ಒಂದು ಭಾಗದಲ್ಲಿ ನಮಗೆ ಒಂದು ಹುಲ್ಲುಗಾವಲು, ಫೇಮಸ್ ಹುಲ್ಲುಗಾವಲು ಕಂಡು ಬರುತ್ತೆ. ಆ ಹುಲ್ಲುಗಾವಲಿನ ಹೆಸರು ಏನು ಅಂತ ಕೇಳಿದ್ರೆ ಪ್ರೇರೀಸ್ ಹುಲ್ಲುಗಾವಲು. ಯಾವ್ದ್ರಿ? ಪ್ರೇರೀಸ್. PRAIRIES, ಪ್ರೇರೀಸ್. ಸಿ ಹುಲ್ಲುಗಾವಲು ಟೆಂಪರೇಟ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ ಅಂದ್ರೆ ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರುವಂತ ಒಂದು ಹುಲ್ಲುಗಾವಲು ಪ್ರೇರೀಸ್ ಹುಲ್ಲುಗಾವಲು. ಇದನ್ನ ಜಗತ್ತಿನ ರೊಟ್ಟಿಯ ಬುಟ್ಟಿ ಅಂತ ಕರೀತಾರೆ, ಗೊತ್ತಿರಲಿ. ಜಗತ್ತಿನ ರೊಟ್ಟಿಯ ಬುಟ್ಟಿ ಅಥವಾ ಇಂಗ್ಲಿಷ್ನಲ್ಲಿ ಬ್ರೆಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಬ್ರೆಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್. ಬ್ರೆಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ, ತಿಳಿತಾ? ಸೊ ಈ ಒಂದು ಹುಲ್ಲುಗಾವಲಿನ ಅತಿ ಹೆಚ್ಚಾಗಿ ಯಾವ ಧಾನ್ಯ ಬೆಳಿತಾರೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಕ್ರಾಪೇ ಯಾವುದಾದ್ರೆ ಗೋಧಿ ಬೆಳಿತಾರೆ, ತಿಳಿತಾ? ಸೊ ಹೆಚ್ಚು ದೇಶಗಳಿಗೆ ಇದನ್ನು ರಫ್ತು ಮಾಡ್ತಾರೆ. ಹಾಗಾಗಿ ಇದನ್ನು ಗೋಧಿಯ ಕಣಜ ಅಂತ ಕರೀತಾರೆ, ಇಲ್ಲಾಂದ್ರೆ ಬ್ರೆಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಥವಾ ಜಗತ್ತಿನ ರೊಟ್ಟಿಯ ಬುಟ್ಟಿ ಅಂತ ಕೂಡ ಕರೀತಾರೆ. ಸೊ ಪ್ರೇರೀಸ್ ಹುಲ್ಲುಗಾವಲು ಎಲ್ಲಿದೆ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಅಮೆರಿಕ ದೇಶದಲ್ಲಿದೆ. ಯಾವ ದೇಶದಲ್ಲಿ? ಅಮೆರಿಕ. ಸೊ ಇದು ನೋಡ್ರಿ, ಇದು ಬೌಂಡ್ರಿ ಇದೆ, ಇದು ಕೆನಡಾ ದೇಶದ ಬೌಂಡ್ರಿ ಇದೆ, ರೈಟ್? ಐ ಥಿಂಕ್. ಓಕೆ ಫೈನ್. ಸೊ ಇಲ್ಲಿ ಮೆಕ್ಸಿಕೋ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಕಂಡು ಬರುತ್ತೆ ಯಾವುದು? ಪ್ರೇರೀಸ್ ಹುಲ್ಲುಗಾವಲು, ತಿಳಿತಾ? ಓಕೆ ರೈಟ್. So let's go to next one. Next slide. ರಿವರ್. ಬನ್ನಿ. ಸೊ ಉತ್ತರ ಅಮೆರಿಕ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದಾಗ ಯಾವ್ದ್ರಿ? ಉದ್ದ ಅನ್ನೋದಕ್ಕಿಂತ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂದ್ರೆ ಮಿಸ್ಸಿಸಿಪ್ಪಿ ರಿವರ್. ನನ್ನ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ ಯಾಕೆ ನಾನು ದೊಡ್ಡ ಅಂತ ಬಳಸಿದೆ ಅಂತ ಹೇಳಿ. ಯಾವ ನದಿ ರೀ? ಲೊಕೇಶನ್ ಇದೆ ನೋಡ್ರಿ. ಸೊ ಇದು ಕಂಪ್ಲೀಟ್ ಆಗಿ ಉತ್ತರ ಅಮೆರಿಕ ಖಂಡದ ಯಾವ ದೇಶದಲ್ಲಿ ಉಗಮ ಆಗುತ್ತೆ ಅಂತ ಕೇಳಿದಾಗ ಯಾವ ದೇಶ ರೀ? ಅಮೆರಿಕ ದೇಶದಲ್ಲಿ ಉಗಮ ಆಗುತ್ತೆ. ಸೊ ಅಮೆರಿಕ ದೇಶದ ಯಾವ ಪ್ರದೇಶದ ಹತ್ರ ಅಂದಾಗ ಇದು ಒಂದು ಲೇಕ್ ಹತ್ರ ಉಗಮ ಆಗುತ್ತೆ ರೀ. ಸೊ ಆ ಲೇಕ್ ಹೆಸರು ಏನು ಅಂದ್ರೆ ಲೇಕ್ ಇಟಸ್ಕಾ. ಯಾವ್ದ್ರಿ? ಲೇಕ್ ಇಟಸ್ಕಾ. ಮಿನಿಸೋಟಾ ಎಂಬ ಪ್ರಾಂತದಲ್ಲಿ ಇದು ಉಗಮ ಆಗುತ್ತೆ, ತಿಳಿತಾ? ಸೊ ಈ ಪ್ರದೇಶದಲ್ಲಿ ಉಗಮ ಆಗಿ ಇದು ಕಂಪ್ಲೀಟ್ ಆಗಿ ಅಮೆರಿಕ ದೇಶದ ಮೂಲಕ ಹರಿದು
ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬಂದು ಸಂಗಮ ಆಗುತ್ತೆ. ಇಲ್ಲೇನು ಸಿ ಶೇಪ್ ನಿಮಗೆ ಕಾಣಿಸ್ತಾ ಇದೆ, ಇದು ಗಲ್ಫ್ ಇದೆ. ಯಾವ ಗಲ್ಫ್ ಅಂದ್ರೆ, ಸೊ ದಿಸ್ ಈಸ್ ಗಲ್ಫ್ ಆಫ್ ಮೆಕ್ಸಿಕೋ. ತಿಳಿತಾ? ಮೆಕ್ಸಿಕೋ ಗಲ್ಫ್ಗೆ ಬಂದು ನೀರು ಹಾಕುತ್ತೆ. ತಿಳಿತಾ? ರೈಟ್. ಹಾಗಾದ್ರೆ ಇದ್ರ ಲೆಂತ್ ಎಷ್ಟು ಅಂತ ಕೇಳಿದಾಗ ಇದರ ಒಟ್ಟು ಉದ್ದ 3730 ಕಿಲೋಮೀಟರ್. ಯಾವ ನದಿ ಉದ್ದ ಹೇಳ್ತಾ ಇದ್ದೀನಿ? ಮಿಸ್ಸಿಸಿಪ್ಪಿ ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ನದಿ. ನೋಡ್ರಿ, ಸೊ ದೊಡ್ಡ ಅನ್ನೋ ಶಬ್ದ ಯಾಕೆ ಬಳಸ್ತಿದ್ದೀನಿ ಅಂದ್ರೆ, ಇದ್ರದೊಂದು ಉಪನದಿ ಇದೆ. ಉಪನದಿಗಳು ಭಾಳ ಅದಾವ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಉಪನದಿ ಅಂದ್ರೆ ಮಿಸ್ಸೌರಿ. ಯಾವ್ದ್ರಿ? ಮಿಸ್ಸೌರಿ ಉಪನದಿ ಅಂತ ಇದೆ. ದಿಸ್ ಈಸ್ ಮಿಸ್ಸೌರಿ. ಮಾಡ್ರಿ, ಮಿಸ್ಸೌರಿ. ಈ ಮೇನ್ ನದಿಗಿಂತ, ಪ್ರಮುಖ ನದಿಗಿಂತ, ಮುಖ್ಯವಾದ ನದಿಗಿಂತ ಈ ಉಪನದಿಯ ಉದ್ದ ಹೆಚ್ಚಾಗಿದೆ. ಹಾಗಾದ್ರೆ ಈ ಉಪನದಿಯ ಉದ್ದ ಎಷ್ಟು ಅಂದಾಗ 3767 ಕಿಲೋಮೀಟರ್. ನೋಡ್ರಿ, ಮೇನ್ ರಿವರ್ದು ಎಷ್ಟಿದೆ ರೀ? ಜಸ್ಟ್ 3730 ಕಿಲೋಮೀಟರ್ ಇದೆ. ಸೊ ಅದ್ರ ಉಪನದಿ ಅಂದಾಗ 3767 ಕಿಲೋಮೀಟರ್. ತಿಳಿತಾ? ಬಟ್ ನೋಡ್ರಿ, ಈ ಮಿಸ್ಸೌರಿ ನದಿ ಬಂದು ಸೇರೋದು ಯಾರಿಗೆ ಅಂದ್ರೆ ಮಿಸ್ಸಿಸಿಪ್ಪಿ ನದಿಗೆ ಬಂದು ಸೇರ್ತದೆ. ಇದು ಹಲವಾರು ಉಪನದಿಗಳನ್ನ ಹೊಂದಿದೆ, ಎಡದಂಡೆಯಿಂದ ಮತ್ತು ಬಲದಂಡೆಯಿಂದ. ತಿಳಿತ್ರಿ? ಹಾಗಾಗಿ ಇದನ್ನ ಮೇಜರ್ ರಿವರ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಉತ್ತರ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಉಪನದಿ ಯಾವುದು ಅಂದಾಗ ಯಾವ್ದು ಹೇಳ್ಬೇಕ್ರಿ? ಮಿಸ್ಸಿಸಿಪ್ಪಿ ರಿವರ್. ಓಕೆ. ಇನ್ ಕೇಸ್ ಆಗಿ ಸೆಪರೇಟ್ ಇದು ಉಪನದಿ ಅಂತ ಕನ್ಸಿಡರ್ ಮಾಡದೇ ಇದ್ದಾಗ ಉತ್ತರ ಅಮೆರಿಕ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದಾಗ ಅವಾಗ ಮಿಸ್ಸೌರಿ ಅಂತ ಹೇಳ್ಬೇಕು. ತಿಳಿತು? ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿವರ್ ಆ್ಯಂಡ್ ಟ್ರಿಬ್ಯೂಟರಿ. ಓಕೆ, ರೈಟ್. Okay, next, let's go to next slide. ನಾನು ಆಗ್ಲೇ ಹೇಳಿದೆ, ಪನಾಮಾ ಕೆನಾಲ್ ಯಾವ ದೇಶದಲ್ಲಿದೆ ರೀ? ಪನಾಮಾ ದೇಶದಲ್ಲಿದೆ. ಪನಾಮಾ ಕೆನಾಲ್ ಪನಾಮಾ ದೇಶದಲ್ಲಿದೆ. ಸೀದಾ ಕೆನಾಲ್ ಅನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಅಮೆರಿಕಾದವರಿಗೆ. ಯಾಕಂದ್ರೆ ಆ ರೂಟ್ ನೋಡ್ರಿ, ತಮ್ಮ ಹಡಗಿನ ಮೂಲಕ ಸರಕು ಮತ್ತು ಸಾಗಾಣಿಕೆಗಳನ್ನು ತರಬೇಕಾದ್ರೆ ಸೊ ಲ್ಯಾಂಡ್ ಮೂಲಕ ಅಂತ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಸಮೀಪ ಆಗ್ತದೆ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಇಲ್ಲಿಗೆ ನ್ಯೂಯಾರ್ಕ್. ಸೊ ಇಲ್ಲಿಂದ ಏನಾದರೂ ಹಡಗುಗಳ ಶಿಪ್ಸ್ಗಳು ನೋಡ್ರಿ ಸಾಮಾನು ತಗೊಂಡು ಬರ್ಬೇಕಾಗಿತ್ತು ಅಂದ್ರೆ ಇಡೀ ಸೌತ್ ಅಮೆರಿಕಾ ಕಾಂಟಿನೆಂಟ್ ಅನ್ನ ಸುತ್ತಾಕಿ ನ್ಯೂಯಾರ್ಕ್ಗೆ ಬರ್ಬೇಕಾಗಿತ್ತು. ವೆರಿ ಡಿಫಿಕಲ್ಟ್ ರೂಟ್. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಈ ಪನಾಮಾ ದೇಶ ಅತ್ಯಂತ ತೆಳುವಾಗಿರೋದ್ರಿಂದ ಇಲ್ಲಿ ಕೆನಾಲ್ ಮಾಡ್ತಾರೆ. ಯಾವ ಕೆನಾಲ್ ಅಂದ್ರೆ ಪನಾಮಾ ಕೆನಾಲ್. ಎಷ್ಟರಲ್ಲಿ? 1914ರಲ್ಲಿ ಪನಾಮಾ ಕೆನಾಲ್ ಯಾವ ದೇಶದಲ್ಲಿದೆ? ಪನಾಮಾ ದೇಶದಲ್ಲಿದೆ. ತಿಳಿತಾ? ಸೊ ಅವಾಗ ಇದು ಈಸಿಯೆಸ್ಟ್ ರೂಟ್ ಆಯ್ತು ನೋಡ್ರಿ. ಗ್ರೀನ್ ಕಲರ್ ಪೋರ್ಷನ್ ಕಾಣಿಸ್ತಾ ಇದೆನಾ? ಸೊ ನೋಡ್ರಿ ಎಷ್ಟು ಶಾರ್ಟ್ ಕಟ್ ರೂಟ್ ಆಯ್ತು ಇದು. ತಿಳಿತಿಲ್ಲ? 13,000 ಕಿಲೋಮೀಟರ್ ಸೇವ್ ಮಾಡ್ತು. ತಿಳಿತಾ? ಮೊದಲು ಹೆಂಗ್ ಬರ್ತಿದ್ರು? ಇಡೀ ಸೌತ್ ಅಮೆರಿಕಾ ಸುತ್ತಾಕೊಂಡು ಬರ್ತಾ ಇದ್ರು. ಸೊ ದಿಸ್ ಈಸ್ ಅಬೌಟ್ ಪನಾಮಾ ಕೆನಾಲ್. ತಿಳಿತಾ? ರೈಟ್. ಆಮೇಲೆ ಒನ್ ಮೋರ್ ಥಿಂಗ್ ಏನಂದ್ರೆ, ಜಸ್ಟ್ ಅ ಮಿನಿಟ್. ನ್ಯಾಷನಲ್ ಪಾರ್ಕ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಓಕೆ, ಬಟ್ ದಿಸ್ ಮ್ಯಾಪ್ ಯೆಲ್ಲೋಸ್ಟೋನ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಫೇಮಸ್ ನ್ಯಾಷನಲ್ ಪಾರ್ಕ್ ಇದೆ ಅಮೆರಿಕ ದೇಶದಲ್ಲಿ. ಯಾವುದು? ಯೆಲ್ಲೋಸ್ಟೋನ್. YELLOW, ಯೆಲ್ಲೋಸ್ಟೋನ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್. ಏನು ಈ ನ್ಯಾಷನಲ್ ಪಾರ್ಕ್ದು ಸ್ಪೆಷಾಲಿಟಿ ಏನು, ಪ್ರಸಿದ್ಧ ಯಾಕೆ ಅಂತ ಕೇಳಿದ್ರೆ, ಸೊ ಈ ನ್ಯಾಷನಲ್ ಪಾರ್ಕ್ನಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಕಂಡು ಬರ್ತಾವ. ಬಿಸಿ ನೀರಿನ ಬುಗ್ಗೆಗಳು. ಓಕೆ, ಹಂಗಂದ್ರೆ ಏನು ಬಿಸಿ ನೀರಿನ ಬುಗ್ಗೆಗಳು ಅಂತೇಳಿ? ನೋಡ್ರಿ, ಅಂತರ್ಜಲ ಭೂಮಿಯ ಕೆಳಗೇನು ಇರ್ತದೆ? ಯಾವ ನೀರು? ಅಂತರ್ಜಲ ಅಂತ ಕರಿತೀವಿ. ಸ್ಟೋರ್ ಆಗಿರುವಂಥ ನೀರು ಅಂತರ್ಜಲ. ಆ ಅಂತರ್ಜಲ ನೀರು ಬಿಸಿ ಯಾಕಾಗುತ್ತೆ ರೀ? ನೋಡ್ರಿ, ಭೂಮಿಯ ಅಂತರಾಳಕ್ಕೆ ಹೋದಂತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆ ಟೆಂಪ್ರೇಚರ್ನಿಂದ ನೀರು ಬಿಸಿಯಾಗಿ ಬಿಸಿ ನೀರು ಭೂಮಿಯ ಮೇಲ್ಭಾಗದಲ್ಲಿ ಬರುತ್ತೆ. ಅದನ್ನ ಬಿಸಿ ನೀರಿನ ಬುಗ್ಗೆ ಅಂತ ಕರಿತೀವಿ. ಸೊ ಈ ರೀತಿ ಬಿಸಿ ನೀರು ಬರೋದು ಎಲ್ಲಿ? ಬಿಸಿ ನೀರಿನ ಬುಗ್ಗೆಗಳು ಬರೋದು ಎಲ್ಲಿ ಅಂದ್ರೆ ಅಮೆರಿಕ ದೇಶದಲ್ಲಿ. ಯಾವ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ಯೆಲ್ಲೋಸ್ಟೋನ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್. ಸೊ ಅದು ಅಮೆರಿಕ ದೇಶದಲ್ಲಿ ಬರುತ್ತೆ. ಐ ಥಿಂಕ್ ಹಿಯರ್ ಇಟ್ ಈಸ್. ಸೊ ಇಲ್ಲಿ ಒಂದು ಅಂದಾಜ್ ಮೇಲೆ ಗುರುತು ಮಾಡ್ತೀನಿ ನೋಡ್ರಿ. ಓಕೆ, ಯೆಲ್ಲೋಸ್ಟೋನ್ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಭಾಳ ಫೇಮಸ್
ಬಿಸಿ ನೀರಿನ ಬುಗ್ಗೆಗಳಿಗೆ. ತಿಳಿತಾ? ನೋಡ್ರಿ, ಅಮೇರಿಕಾ ಅಂದಾಗ ನೆನ್ಪಿಟ್ಕೊಳ್ಳಿ, ಉತ್ತರ ಅಮೆರಿಕಾ ಖಂಡದ ಡೀಪೆಸ್ಟ್ ಪಾಯಿಂಟ್ ಅಂದಾಗ ಯಾವುದು? ಅದು ಡೆತ್ ವ್ಯಾಲಿ. ಆ ಡೆತ್ ವ್ಯಾಲಿ ಬರೋದು ಇಲ್ಲೇ ಈ ಭಾಗದಲ್ಲೇ. ಕ್ಯಾಲಿಫೋರ್ನಿಯಾ ಕಾಣಿಸ್ತಾ ಇದೆನಾ? ಸೊ ಕ್ಯಾಲಿಫೋರ್ನಿಯಾ ಅದು ಸ್ಟೇಟ್, ಅದು ಅಮೆರಿಕಾ ದೇಶದ ಒಂದು ರಾಜ್ಯದ ಹೆಸರು. ಅದರ ಮೇಲ್ಭಾಗದಲ್ಲೇ ಬರುತ್ತೆ. ತಿಳಿತಾ? ಡೆತ್ ವ್ಯಾಲಿ. ಡೆಡ್ ಸಿ ಅಂದಾಗ ಏಷ್ಯಾ, ಡೆತ್ ವ್ಯಾಲಿ ಅಂದಾಗ ನಾರ್ತ್ ಅಮೆರಿಕಾ. ಎಷ್ಟು ಡೆಪ್ತ್ ಇದೆ ರೀ? -86 ಮೀಟರ್. ಇದು ಅಮೆರಿಕಾ ದೇಶದಲ್ಲಿದೆ. ತಿಳಿತಾ? ಆಮೇಲೆ ಯೆಲ್ಲೋಸ್ಟೋನ್ ಫಾರೆಸ್ಟ್ ಏನು? ಆಕ್ಟಿವ್ ಗೀಸರ್ಸ್, ಇಂಗ್ಲಿಷ್ನಲ್ಲಿ ಗೀಸರ್ಸ್ ಅಂತ ಕರೀತಾರೆ, ಅಂದ್ರೆ ಬಿಸಿ ನೀರಿನ ಬುಗ್ಗೆಗಳು. ಅದನ್ನು ಕೂಡ ಅಮೆರಿಕಾ ದೇಶದಲ್ಲೇ. ನೋಡ್ರಿ, ಅಮೆರಿಕಾ ದೇಶದ ಅತ್ಯಂತ ದೊಡ್ಡದಾದ ನದಿ ವ್ಯವಸ್ಥೆ ಯಾವುದು ಅಂದ್ರೆ ಮಿಸಿಸಿಪ್ಪಿ ಅಂತ ಹೇಳ್ತೀವಿ. ಅದನ್ನು ಉಗಮ ಆಗೋದು ಎಲ್ಲಿ ಅಂತ ಕೇಳಿದ್ರೆ ಅಮೆರಿಕಾ ದೇಶದಲ್ಲಿ ಲೇಕ್ ಇಟಸ್ಕಾ, ಮಿನಿಸೋಟಾ ಎಂಬ ಪ್ರಾಂತ್ಯದಲ್ಲಿ. ತಿಳಿತಾ? ಸೊ ಗಲ್ಫ್ ಆಫ್ ಮೆಕ್ಸಿಕೋ ಬಂದು ನೀರು ಹಾಕುತ್ತೆ. ರೈಟ್? ಓಕೆ, ಇದಿಷ್ಟು ಗೊತ್ತಿಲ್ಲ. ಸೊ ಥ್ರೂಔಟ್ ಉತ್ತರ ಅಮೆರಿಕಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಅಂದಾಗ ಗ್ರೇಟ್ ಬೇಸಿನ್. ಅದನ್ನು ಕೂಡ ಎಲ್ಲಿದೆ? ಅಗೇನ್ ಅಮೆರಿಕಾ ದೇಶದಲ್ಲೇ ಇದೆ ನೋಡ್ರಿ, ಗ್ರೇಟ್ ಬೇಸಿನ್. ಓಕೆ, ಈ ಭಾಗದಲ್ಲೆಲ್ಲೋ ಬರುತ್ತೆ ನೋಡ್ರಿ. ಓಕೆ, ಗ್ರೇಟ್ ಬೇಸಿನ್, ಲಾರ್ಜೆಸ್ಟ್ ಡೆಸರ್ಟ್ ಇನ್ ನಾರ್ತ್ ಅಮೆರಿಕಾ. ಬಟ್ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದಾಗ ಅಮೆರಿಕಾ ದೇಶದಲ್ಲಿ. 4 ಥಿಂಗ್ಸ್ ಗೊತ್ತಿರಲಿ. ತಿಳಿತಾ? ಓಕೆ, ಸೊ ದಿಸ್ ಈಸ್ ಅಬೌಟ್ ನಾರ್ತ್ ಅಮೆರಿಕಾ ಖಂಡದ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸೌತ್ ಅಮೆರಿಕಾ ಬಗ್ಗೆ ಕ್ಲಾಸ್ ಮಾಡೋಣ ಅಂತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ಗಳು ಇತ್ತು ಅಂದರೆ ಕಮೆಂಟ್ನಲ್ಲಿ ಆ ಡೌಟ್ಗಳನ್ನು ಕೇಳ್ಬೋದು. ತಿಳಿತಾ? ಕಮೆಂಟ್ಸ್ಗಳನ್ನು ಕೂಡ ಮಾಡಿ. ಆಮೇಲೆ ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸೊ ಫಸ್ಟ್ ನೋಟಿಫಿಕೇಷನನ್ನು ನಿಮಗೆ ಆ ಒಂದು ಯಾರು ನಾವು ವಿಡಿಯೋ ಮಾಡಿರ್ತೀವಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.